ಓಂ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾವು ಚಿದಾನಂದ ಅವಧೂತರು ರಚಿಸಲ್ಪಟ್ಟಿರುವ ಶ್ರೀ ದೇವಿ ಮಹಾತ್ಮ್ಯದ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದರಲ್ಲಿ ಅಂತಿಮದಲ್ಲಿ ಕೆಲವೊಂದು ಪಾಠ, ಅಂತಿಮದಲ್ಲಿ ಕೆಲವೊಂದು ವಿಚಾರ ಮಾಡೋದು ಮಿಕ್ಕಿದೆ. ಇದರಲ್ಲಿ ಮುಖ್ಯವಾಗಿ ದೇವಿಯ ಬಗ್ಗೆ ಎಲ್ಲ ಶಿವನು ನಂದೀಶ್ವರನಿಗೆ ಎಲ್ಲ ಸ್ಪಷ್ಟವಾಗಿ ಹೇಳಿದ ಮೇಲೆ ನಂದೀಶ್ವರನು ಈ ಜೀವ ದೇವಿಯ ಸ್ವರೂಪದಲ್ಲಿ ಐಕ್ಯ ಆಗೋದು ಹೇಗೆ, ಲಯ ಆಗೋದು ಹೇಗೆ, ಆ ತತ್ವಮಸಿ ಮಹಾವಾಕ್ಯದ ಬಗ್ಗೆ ಅದರ ಬಗ್ಗೆ ವಿಚಾರ ಹೇಳಿ ಅಂತ ಕೇಳಿದಾಗ ಅದರ ಪ್ರಕಾರದಲ್ಲಿ ಆಲ್ರೆಡಿ ಯಮನಿಯ ಅಷ್ಟಾಂಗ ಯೋಗದ ಬಗ್ಗೆ ಎಲ್ಲ ವಿಚಾರ ಬಂದಾಯಿತು. ಸಾಧನ ಚತುಷ್ಟಯ ಸಂಪತ್ತಿಗಳಿರಬೇಕಂತ ಗೊತ್ತಾಯಿತು. ತತ್ವಮಸಿ ಮಹಾವಾಕ್ಯದ ಬಗ್ಗೆ ಕೂಡ ವಿಚಾರ ಮಾಡಿದ್ವಿ. ಈ ಥರ ವಿಚಾರ ಮಾಡ್ತಿದ್ರೆ ಎಲ್ಲ ಮತ್ತೆ ಹರಿಹರ ಬ್ರಹ್ಮರು ಒಬ್ಬರೆಂದೇ ದೃಢವಾಗಿ ಜ್ಞಾನ ಸ್ವರೂಪದಲ್ಲಿ ಗುರಿ ಇಡುತ್ತಾ ತಿಳಿದುಕೊಳ್ಳಲು ನಿಜವಾಗಿ ಆ ದೇವಿಯೇ ತಾನಾಗುವನು. ಆ ಉಪಾಸಕನು ಫಸ್ಟು ಸಗುಣ ಸಾಕಾರ ರೂಪದಲ್ಲಿ ದೇವಿಯನ್ನು ಉಪಾಸನೆ ಮಾಡ್ಕೊತ ನಿಷ್ಕಾಮ ಕರ್ಮಯೋಗನ ಮಾಡ್ಕೊತ ಮತ್ತು ಜ್ಞಾನದ ವಿಚಾರ ಮಾಡಿ ಮಧ್ಯದಲ್ಲಿ ಯೋಗಾಭ್ಯಾಸ ಕೂಡ ಮಾಡಿ ಪ್ರಾಣಾಯಾಮಾದಿಗಳನ್ನು ಮಾಡಿ ಈ ಥರ ಎಲ್ಲ ಮಾಡಿಕೊಂಡು ಜ್ಞಾನ ನಿಷ್ಠೆಯಲ್ಲಿ ಬಂದಾಗ ತಾನು ಸಾಕ್ಷಾತ್ ಆ ಸ್ವರೂಪರು ದೇವಿ ಸ್ವರೂಪನೇ ಆಗಿಬಿಡ್ತಾನೆ. ತ್ರಿಮೂರ್ತಿಗಳಾದಂಥ ಬ್ರಹ್ಮ ವಿಷ್ಣು ಮಹೇಶ್ವರರು ಕೂಡ ಅವರು ಕೂಡ ನನ್ನಿಂದನೇ ಉತ್ಪತ್ತಿಯಾಗಿ ನನ್ನಲ್ಲೇ ಲಯ ಆಗ್ತಾ ಇದ್ದಾರೆ ಅನ್ನೋ ಒಂದು ಉತ್ಕೃಷ್ಟವಾದಂಥ ತತ್ವಕ್ಕೆ ಅಲ್ಲಿ ಹೋಗಿ ನಿಂತಿರ್ತಾನೆ. ಅದಕ್ಕೆ ಪ್ರಪಂಚದಲ್ಲಿ ಗುರುಗಳ ಚರಣದಲ್ಲೇ ಎಲ್ಲ ತ್ರಿಮೂರ್ತಿಗಳು ಕೂಡ ಗುರುಗಳ ಚರಣದಲ್ಲೇ ಇರ್ತಾರೆ ಅಂತ ಹೇಳೋದು. ಯಾಕೆಂದರೆ ಗುರುಗಳು ಅಂಥ ಜೀವನ್ಮುಕ್ತಿ ಸ್ಥಿತಿಯಲ್ಲಿ ಇರ್ತಾರೆ ಅಂದ್ಬಿಟ್ಟು ಹರಿಹರ ಬ್ರಹ್ಮರು ಒಬ್ಬರೇ ಎಂದು ದೃಢವಾಗಿ ಜ್ಞಾನ ಸ್ವರೂಪದಲ್ಲಿ ಗುರಿ ಇಡುತ್ತಾ ತಿಳಿದುಕೊಳ್ಳಲು ನಿಜವಾಗಿ ಆ ದೇವಿಯೇ ತಾನಾಗುವನು. ಎಲ್ಲ ಕಾಲದಲ್ಲಿಯೂ ಸಾಧಕ ರೀತಿಯಿಂದ ಲಕ್ಷಣದಿಂದ ಗುರಿ ನಿಲ್ಲಿಸಿ ಪರಮ ದೇವಿಯ ತಾನಾಗಿ ಹರಿಹನು. ಕರ್ಮೇಂದ್ರಿಯ ಜ್ಞಾನೇಂದ್ರಿಯ ಅಂತಃಕರಣಗಳ ಸರ್ವ ವ್ಯವಹಾರಗಳನ್ನು ಯಾವಾಗಲೂ ತಾನೆಂದಿಯೇ ಆನಂದದ ಸ್ವರೂಪನಾಗಿರುವನು. ಮತ್ತು ಶರೀರದಲ್ಲಿರುವ ನಮಗಿರೋ ಒಂದು 4 ಸ್ಥಿತಿಗಳ ಬಗ್ಗೆ ವರ್ಣನೆ ಬರುತ್ತೆ. 4 ಸ್ಥಿತಿಗಳನ್ನು ಧರಿಸಿ ಸಪ್ತಭೂಮಿಕೆಯ ಮಾರ್ಗವನ್ನು ತಿಳಿದು ಪ್ರತಿಯೊಂದು ಸಾಧಿಸುತ್ತಾ ಬುದ್ಧಿಯಿಂದ ಬ್ರಹ್ಮನೇ ನಾನಿದ್ದೇನೆಂಬುವ ಮಹಾಕಾವ್ಯದ ಧ್ಯಾನದಲ್ಲಿ ಪ್ರೇಮವಿಟ್ಟು ಬ್ರಹ್ಮಸ್ವರೂಪವನ್ನು ದೃಢಪಡಿಸುವ ರೀತಿ ಎನ್ನದು ಅದೇ ತಾನಾಗಿರುವುದನ್ನು ಮರೆಯದೆ ಆನಂದದಿಂದ ಅನುಭವ ರೂಪವಾಗಿ ನೆನೆಯುತ್ತಿರುವನು ಕೇಳೆಂದನು. ಅವನ ಸ್ಥಿತಿ, ಉಪಾಸಕನು ದೇವಿಯ ಭಕ್ತಿ ಮಾಡುವಂಥವನ ಸ್ಥಿತಿ ಹೆಂಗಿರುತ್ತಂದರೆ 4 ಸ್ಥಿತಿಗಳನ್ನು ಧರಿಸಿ. 4 ಸ್ಥಿತಿಗಳು ಯಾವುವು? ಅಪುರ ಸ್ಥಿತಿ, ಶಿಖು ಸ್ಥಿತಿ, ತೂಕಾಡಿಕ ಸ್ಥಿತಿ, ನಿದ್ರಾಸ್ಥಿತಿ ಅಂದ್ಬಿಟ್ಟು. ಅಪುರ ಸ್ಥಿತಿ ಅಂದರೆ ಎಳೆಗಂದಿಯಾದ ಆಕಳು ಮೇಯುತ್ತಿದ್ದರೂ ನೀರು ಕುಡಿಯುತ್ತಿದ್ದರೂ ತನ್ನ ಕರುವಿನಲ್ಲಿ ಪ್ರೀತಿ ಇಟ್ಟಿರುವಂತೆ ಜೀವನ್ಮುಕ್ತ ಯೋಗಿಯು ಉತ್ಥಾನ ಅವಸ್ಥೆಯಲ್ಲಿ ದೇಹ ಸ್ಮೃತಿಯಿಂದ ಅನ್ನಪಾನಾದಿ ವ್ಯವಹಾರದಲ್ಲಿದ್ದರೂ ಆತ್ಮದಲ್ಲಿಯೇ ಪ್ರೇಮ ಬಿಡುವುದು. ನೀಡಿದರೆ ಉಂಬುವನು, ನೀಡದಿದ್ದರೆ ಬೇಡ
ಬೇಡ ಅಂತ ಇರ್ತಾನೆ. ರಾಗದ್ವೇಷಾದಿಗಳಿಲ್ಲದೆ ಮೌನವಾಗಿರುವುದು. ಸಣ್ಣ ಮಗು ಮಲಗಿದ್ದಾಗ ತಾಯಿನೇ ಹಾಲು ಕುಡಿಸಿದಾಗ ಊಟ ತಿನ್ನಿಸಿದಾಗ ಹಂಗೆ ಮಲ್ಲಿಗೆ ತಿಂತಾ ಇರ್ತಾನೆ, ಮಲ್ಲಿಗೆ ಕುಡಿತಾ ಇರ್ತಾನೆ. ಅವನು ಹಾಲು ಕುಡ್ದೇನೋ ತಿಂದೇನೋ ಅನ್ನೋದು ಕೂಡ ಅವನಿಗೆ ಅರಿವೇ ಇರೋದಿಲ್ಲ. ಅಂಥ ಸ್ಥಿತಿಯಲ್ಲಿ ಜೀವನ್ಮುಕ್ತ ಪುರುಷರು ಇರ್ತಾರೆ. ಅದನ್ನು ಅಪೂರ್ವ ಸ್ಥಿತಿ ಅಂತಾರೆ. ಮತ್ತು ಶಿಕು ಸ್ಥಿತಿ ಅಂತಾರೆ. ಇದರಲ್ಲಿ ಏನಂದರೆ ವಿಧಿ ನಿಷೇಧಾಭಿಮಾನಗಳಿಲ್ಲದೆ ತನ್ನಲ್ಲಿ ತಾನು ನಗುತ್ತಾ ಸ್ವರೂಪ ಚಿಂತನೆಯಲ್ಲಿಯೇ ಇರುವುದು ಆತ್ಮಕ್ರೀಡೆ ಎನಿಸುವುದು. ಇದು ಸಾಧಿಸಲು ನಯನಗಳು ಅರ್ಧ ಮುಚ್ಚಿ ನಿಲ್ಲುವವು. ಇದರಲ್ಲಿ ವಿಧಿ ನಿಷೇಧಗಳೇನಿರೋದಿಲ್ಲ. ಅದಕ್ಕೆ ಶುಕಾಷ್ಟಕಮಲ್ಲಿ ಶುಕ ಮಹರ್ಷಿ ವ್ಯಾಸಭಗವನ 8 ಶ್ಲೋಕಗಳಲ್ಲಿ ಹೇಳ್ತಾನೆ ಆ ಸ್ಥಿತಿಯಲ್ಲಿ ಹೆಂಗಿರುತ್ತೆ ಅಂದ್ಬಿಟ್ಟು. ನಾವೆಲ್ಲ ರೂಲ್ಸ್ ಫಾಲೋ ಮಾಡ್ದಂಗೆ ಅವರೆಲ್ಲ ರೂಲ್ಸ್ ಫಾಲೋ ಮಾಡೋದಿಲ್ಲ, ಅವಧೂತರು ಅವರೆಲ್ಲ. ಭೇದೋ ಸಪದಿ ಗಲಿತೋ ಪುಣ್ಯ ಪಾಪೇ ವಿಶೀರ್ಣೇ ಮಾಯಾ ಮೋಹೌ ಕ್ಷಯಮಧಿಗತೌ ನಷ್ಟ ಸಂದೇಹ ವೃತ್ತೇ ಶಬ್ದಾತೀತಂ ತ್ರಿಗುಣರಹಿತಂ ಪ್ರಾಪ್ಯ ತತ್ವಾವಬೋಧಂ ನಿಸ್ತ್ರೈಗುಣ್ಯೇ ಪತಿ ವಿಚರತಃ ಕೋ ವಿಧಿಃ ಕೋ ನಿಷೇಧಃ. ಅಂಥ ಮಹಾಪುರುಷಿಗೆ ವಿಧಿ ಏನು, ನಿಷೇಧ ಏನು? ಅವರು ಮಾಡಿದ್ದೇ ರೂಲ್ ಆಗುತ್ತೆ. ಅವಧೂತರು ಇವತ್ತು ಹುಣ್ಣಿಮೆ ದಿವಸ ಅಮಾವಾಸ್ಯೆ ಅಂದರೆ ಆವತ್ತು ಎಲ್ಲ ಕತ್ತಲಾಗ್ಬಿಡುತ್ತೆ. ಅವರು ಅಷ್ಟು ಪವರ್ ಇರುತ್ತೆ, ಅಷ್ಟು ತಾಕತ್ತಿರುತ್ತೆ ಅವಧೂತರಿಗೆ. ಅಂಥವರು ಭೇದ ಯಾವುದೇ ಪ್ರಕಾರದಲ್ಲಿ ಭೇದದ ಬಗ್ಗೆ ಅಭೇದದ ಬಗ್ಗೆ ಇವೆರಡಕ್ಕೂ ಅತೀತವಾಗಿದ್ದು ಸಪದಿಗಳಿದ್ದವು. ಚೆನ್ನಾಗಿ ಆ ಭೇದ ಬುದ್ಧಿಯನ್ನು ತೊಡಗಿಸ್ಕೊಂಡ್ಬಿಟ್ಟಿರ್ತಾರೆ. ಭೇದ ಬುದ್ಧಿ ಇರೋಷ್ಟು ದಿವಸ ಸಮಸ್ಯೆಗಳು ಹೋಗೋದಿಲ್ಲ. ನಾನು ಬೇರು, ಆತ ಬೇರು, ಈತ ಬೇರು ಅಂತಿರೋ ತನಕ. ಮತ್ತು ಪುಣ್ಯ ಪಾಪೇ ವಿಶೀರಣೆ, ಪುಣ್ಯ ಪಾಪ ಕರ್ಮಗಳಿಂದ ಅತೀತನಾಗ್ಬಿಟ್ಟಿರ್ತಾನೆ. ಮತ್ತು ತ್ರಿಗುಣಾತೀತ ಸ್ವರೂಪನಾಗಿರ್ತಾನೆ. ಪ್ರಾಪ್ತ ತತ್ವಬೋಧము, ಜ್ಞಾನವನ್ನು ಹೊಂದು ಜ್ಞಾನನಿಷ್ಠೆಯಲ್ಲಿರೋ ಅಂಥವನು. ಅವನಿಗೆ ನಿಸ್ತ್ರೈಗುಣ್ಯ ಪತಿ ವಿಚರತ, 3 ಗುಣಗಳಿಗೆ ಅತೀತವಾಗಿರುವಂಥ ಸ್ಥಿತಿಯಲ್ಲಿರುವಂಥವನಿಗೆ ವಿಧಿ ಏನು, ನಿಷೇಧ ಏನು? ಅವನಿಷ್ಟ ಬಂದ ಅಷ್ಟು ಮಲ್ಕೊತಾನೆ, ಇಷ್ಟ ಬಂದ ಗೆದ್ದಿಡ್ತಾನೆ. ಅವಧೂತರು 6 ತಿಂಗಳಾದರೂ ಒಂದೇ ಜಾಗದಲ್ಲಿ ಒಂದ್ಸತಿ ಅಜಗರ ವೃತ್ತಿ, ಕ್ವಚಿತ್ ಅಜಗರ ವೃತ್ತಿ, ಕೂತಿದ್ದ ಜಾಗಲ್ಲೇ ಕೂತಿರ್ತಾರೆ. ಸ್ನಾನ ಕೂಡ ಮಾಡೋದಿಲ್ಲ, ಗಲೀಜಾಗಿರ್ತಾರೆ. ಯಾರೂ ಹತ್ರ ಕೂಡ ಹೋಗೋದಕ್ಕಾಗೋದಿಲ್ಲ ಹಂಗಾಗಿ. ಮತ್ತು ಕ್ವಚಿತ್ ಉನ್ಮತ್ತವಾದ ಒಂದೊಂದು ಸತಿ ಹುಚ್ಚಿರ್ತಾರೆ, ನಗೋದು, ಕಿಚ್ಚೋದು, ಓಡೋಗೋದು, ಹುಚ್ಚಿರ್ತಾರೆ ಇರ್ತಾರೆ ಮಹಾತ್ಮರು. ಮತ್ತು ಒಂದೊಂದು ಸತಿ ಒಳ್ಳೆ ಜ್ಞಾನಿ ಥರ ಒಳ್ಳೆ ಪ್ರವಚನಗಳು ಮಾಡಿಕೊಂಡು ಹಿಂಗೆ. ಒಂದೊಂದು ಸತಿ ಫುಲ್ಲು ರಜೋಗುಣಿ ಥರ ಫುಲ್ಲು ಜಗದೋದ್ಧಾರ ಕಂಪ್ನಿಗಳ ಸ್ಕೂಲ್ ಕಟ್ಸು, ಕಾಲೇಜ್ ಕಟ್ಸು, ಅದು ಕಟ್ಸು, ಇದು ಕಟ್ಸು, ಎಲ್ಲ ಪ್ರಕಾರದಲ್ಲೂ ಅವ್ರು ಇಷ್ಟ ಬಂದಂಗೆ ವಿಚಾರಣೆ ಮಾಡ್ತಾಯಿರ್ತಾರೆ. ನಿರಂಕುಶೇನ ಸ್ವಾತಂತ್ರ್ಯನೋ, ಯಾರ ಅಂಕುಶನೋ ಅವ್ರ ಮೇಲೆ ಇರೋದಿಲ್ಲ, ಯಾರ ಕಂಟ್ರೋಲಲ್ಲೂ ಅವರು ಇರೋದಿಲ್ಲ. ಸರ್ವತಂತ್ರ ಸ್ವತಂತ್ರವಾಗಿರ್ತಾರೆ. ಅಂಥವ್ರಿಗೆ ವಿಧಿ ನಿಷೇಧಗಳೇನಿರೋದಿಲ್ಲ, ಆ ಸ್ಥಿತಿಯಲ್ಲಿರ್ತಾರೆ. ಮತ್ತು ತೂಕಡಿಕ ಸ್ಥಿತಿ ಅಂತಿರುತ್ತೆ. ಹೊರಗಿನ ಯಾವ ವ್ಯವಹಾರವಿಲ್ಲದ ಜುಲುವೆಯಿಂದ ಕಣ್ಣು ಮುಚ್ಚುವುದು, ತೆರೆಯುವುದು ಇದ್ದರೂ ಪರಮಾತ್ಮನಲ್ಲಿಯೇ ಬುದ್ಧಿ ನೆಲೆಗೊಂಡು ಆತ್ಮಮಿಥುನದಂತಿರುವನು. ಇದರಲ್ಲಿ ಚಿತ್ರ ಪ್ರಭೆ ತೋರುವುದು. ಈ ಸ್ಥಿತಿಯಲ್ಲಿ ತೂಕಡಿಕೆ ಸ್ಥಿತಿ. ನಾವು ಓದಿದ್ದು ಕೈಲಾಸಾಶ್ರಮದಲ್ಲಿ ಚೋಟ ಮಹಾರಾಜ್ ಅಂತಿದ್ದರು. ಅವರು ಬ್ರಹ್ಮಸೂತ್ರದ ಮೇಲೆ ಎಷ್ಟು ಶ್ರದ್ಧೆಯಿಂದ ಬೆಳಗ್ಗೆ 2 ಗಂಟೆಗೆ ನಿದ್ದೆ ಎದ್ದೇಳಿ ಗಂಗಾ ನದಿ ತೀರಕ್ಕೆ ಹೋಗಿ ಸ್ನಾನ ಮಾಡಿ 3 ಗಂಟೆಯಿಂದ 4 ಗಂಟೆಗೆ ಧ್ಯಾನ ಮಾಡಿ 4 ಗಂಟೆಗೆ ಬಂದು ಎಲ್ಲರನ್ನೂ ಎಬ್ಬಿಸುವ ಗಂಟೆ ಒಂದಿರುತ್ತೆ. ಆ ಗಂಟೆ ನೋಡೋದು. ಮತ್ತು ಬ್ರಹ್ಮಸೂತ್ರಗಳು ಶಂಕರಾಚಾರ್ಯ ಭಗವಾನ್ ಬರೆದಿರೋವಂಥ ಭಾಷ್ಯನ ಪಾರಾಯಣ ಮಾಡ್ತಾಯಿದ್ರಂತೆ. ಅಷ್ಟು ಶ್ರದ್ಧೆ, ಅಷ್ಟು ಇಷ್ಟ ಬ್ರಹ್ಮಸೂತ್ರ ಅಂದರೆ. ಅಂಥದ್ದು ಈ ತೂಕಡಿಕೆ ಸ್ಥಿತಿ ಬಂದಾಗ ಪಾಠದಲ್ಲಿ ಕೂತ್ಕೊಂಡಿದ್ದರೆ ಪಾಠ ಮಾಡ್ತಾ 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 ಸಮಾಧಿ ಸ್ಥಿತಿ ಥರ ನಿದ್ದೆ ಥರ ಹೊರಟೋಗ್ತಾಯಿದ್ರು. ಮತ್ತು ಕಿವಿಯಲ್ಲಿ ಬಂದು ಓಂ ಅಂತ ಅನ್ಬೇಕು. ಯಾಕಂದರೆ ಅತ್ಯಂತ ತುಚ್ಛ ಬುದ್ಧಿ. ಪ್ರಪಂಚದಲ್ಲಿ ಯಾವುದೇ ಒಂದು ವಸ್ತುದ ಮೇಲೆ ಮಹತ್ವ ಬುದ್ಧಿನೇ ಇರೋದಿಲ್ಲ. ಕಂಪ್ಲೀಟಾಗಿ ತೆಕ್ಕೊಂಬಿಟ್ಟಿರ್ತಾರೆ. ಹಾಗೆ ಕಂಪ್ಲೀಟಾಗಿ ತೆಕ್ಕೊಂಬಿಟ್ಟ ಮೇಲೆ ಮತ್ತು ಮನಸ್ಸು ಆಟೋಮೆಟಿಕ್ಕಾಗಿ ನಿಂತೋಗ್ಬಿಡ್ತವೆ. ನಮಗಿನ್ನೂ ಎಲ್ಲ ಪ್ರಪಂಚದಲ್ಲಿರೋ ವಸ್ತುಗಳಲ್ಲಿ ಮಹತ್ವ ಬುದ್ಧಿ ಇರುತ್ತೆ. ಅದಕ್ಕೆ ಮನಸ್ಸು ಸ್ವಲ್ಪ ಫುಲ್ ಆ್ಯಕ್ಟಿವ್ ಆಗಿರುತ್ತೆ. ಆದ್ದರಿಂದ ನಾವು ಅಂಥ ಸ್ಥಿತಿಯನ್ನು ಹೊಂದೋದಕ್ಕಾಗೋದಿಲ್ಲ. ಆ ತೂಕಡಿಕೆ ಸ್ಥಿತಿಯಲ್ಲಿರ್ತಾರೆ. 1 ಗಂಟೆ ಕ್ಲಾಸಲ್ಲಿ ಒಂದು 5-6 ಸತಿ ಅಂಥ ಸ್ಥಿತಿಗೆ ಹೊರಟೋಗ್ತಾಯಿದ್ರಂತೆ. ಮತ್ತು ಕಿವಿಯಲ್ಲೋ ಓಂಕಾರ ನಾದ ಮಾಡಬೇಕಾಗ್ತಾಯಿತ್ತಂತೆ. ಇಂಟ್ರೆಸ್ಟೇ ಇರೋದಿಲ್ಲ ಹೊರಗಡೆ. ಯಾರಾದರೂ ಬಲವಂತವಾಗಿ ಹೊರಗಡೆಯಿಂದ ಏನಾದರೂ ಮಾತಾಡಿಸಿ ಸ್ವಲ್ಪ ಕಣ್ಣು ತೆಗೆದು ಏನಾದರೂ ಮಾತಾಡ್ತಾರೆ ಅಷ್ಟೇ ಹೊತ್ತಿಲ್ಲ ಅಂದರೆ ಅಂತರ್ಮಗ್ನರಾಗೇ ಇರ್ತಾರೆ ಅವರು.
ಮತ್ತು ನಿದ್ರಾಸ್ಥಿತಿ, ನಿದ್ರೆಯಂತೆ ಪೂರ್ಣಾನಂದ ಸ್ಥಿತಿಯಲ್ಲಿರುವುದು. ಸಪ್ತಭೂಮಿಕೆಯಲ್ಲಿ ಮೋಕ್ಷದ ಸಾಧನದ ಸಪ್ತ ಆವಟಿಕೆಗಳಿಗೆ ಸಪ್ತಭೂಮಿಕೆ ಬಗ್ಗೆ ಈಗ ವಿಚಾರ ಬರುತ್ತೆ. ಫಸ್ಟ್ ಈ 4 ಅವಸ್ಥೆ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಸಪ್ತಭೂಮಿಕೆಯ ಮಾರ್ಗವನ್ನು ತಿಳಿದು ಪ್ರತಿಯೊಂದು ಸಾಧಿಸುತ್ತಾ ಬುದ್ಧಿಯಿಂದ ಬ್ರಹ್ಮನೇ ನಾನಿದ್ದೇನೆಂಬುವ ಮಹಾಕಾವ್ಯದ ಧ್ಯಾನದಲ್ಲಿ ಪ್ರೇಮ ಬಿಟ್ಟು ಬ್ರಹ್ಮಸ್ವರೂಪವನ್ನು ದೃಢಪಡಿಸುವ ರೀತಿ ಎನ್ನದು ಅದೇ ತಾನಾಗಿರುವುದನ್ನು ಮರೆಯದೆ ಆನಂದದಿಂದ ಅನುಭವ ರೂಪವಾಗಿ ನೆನೆಯುತ್ತಿರುವನು ಕೇಳೆಂದನು. ನಾನೇ ಬ್ರಹ್ಮಸ್ವರೂಪ ಅನ್ನೋದು ಈಗ ನಾನು ಮನುಷ್ಯ ಅಂತ ಹೇಗೆ ದೃಢವಾಗಿದೆಯೋ, ನಾನು ಮನುಷ್ಯ ಅಂತ ತಿಳ್ಕೊಳ್ಳೋದಕ್ಕೆ ಅಂದರೆ ಪ್ರಯತ್ನ ಮಾಡಬೇಕು ಬುದ್ಧಿಯಿಂದ. ಏನಿಲ್ಲ, ಏನು ಪ್ರಯಾಸ ಮಾಡಿದ್ರೆ ನಾನು ಮನುಷ್ಯ ಅನ್ನೋದು ಎಲ್ರಿಗೂ ದೃಢವಾಗಿ ನಿಶ್ಚಯ ಆಗಿರುತ್ತೆ. ನಾನು ಗಂಡಸು, ನಾನು ಹೆಂಗಸು ಅನ್ನೋದು ಕೂಡ ನಿಶ್ಚಯ ತುಂಬ ಸ್ಟ್ರಾಂಗ್ ಆಗಿರುತ್ತೆ. ಒಬ್ಬ ನಮ್ಮ ಪೂರ್ವಾಶ್ರಮದಲ್ಲಿ ಊರಲ್ಲಿ ಒಬ್ಬ ವ್ಯಕ್ತಿ ಸತ್ತೋಗ್ಬಿಟ್ಟಿದ್ದಾರೆ ಅಂದ್ಬಿಟ್ಟು ಸ್ಮಶಾನಕ್ಕೆ ತಗೊಂಡೋಗಿದ್ರು, ವಯಸ್ಸಾಗಿತ್ತು. ಇನ್ನೇನು ಸುಡೋವಂಥ ಸಮಯದಲ್ಲಿ ಕೈ ಕಾಲಿಗೆ ಕದಲಕ್ಕೆ ಸ್ಟಾರ್ಟ್ ಆದವು, ಪ್ರಾಣ ವಾಪಸ್ ಬಂದ್ಬಿಟ್ಟಿದೆ. ಮತ್ತು ವಾಪಸ್ ತೊಗೊಂಬಂದು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರೆ ಒಂದು 10-15 ದಿವಸ ತನಕ ಯಾರೆಲ್ಲ ಮರ್ತೋಗ್ಬಿಟ್ಟಿದ್ದ, ಯಾರನ್ನೂ ಗುರ್ತಿಡಿಯೋಕ್ಕಾಗ್ತಿಲ್ಲ. ನೀನು ಯಾರು, ಮಕ್ಕಳನ್ನ ಮೊಮ್ಮಕ್ಕಳನ್ನೆಲ್ಲ ನೀನು ಯಾರು ಅಂತ ಪದೇ ಪದೇ ಕೇಳ್ತಾ ಇದ್ದ. ಮತ್ತು ಒಂದು 15 ದಿವಸ ಆದಮೇಲೆ ಆ ಟ್ಯಾಬ್ಲೆಟ್ಗಳ ಪವರೆಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ನಾರ್ಮಲ್ ಸ್ಥಿತಿಗೆ ಬಂದು ಮತ್ತು ಮೊಮ್ಮಕ್ಕಳೆಲ್ಲ ಕೇಳಿದ್ರು, ಏನು ನಿಜವಾಗ್ಲೂ ನಮ್ಮನ್ನೆಲ್ಲ ಮರ್ತೋಗ್ಬಿಟ್ಟಿದ್ದ ಅಂದರೆ, ಹೌದು ನಾನು ಮರ್ತೋಗ್ಬಿಟ್ಟಿದ್ದೆ, ನೀವೆಲ್ಲ ಮನುಷ್ಯರಂತ ಗೊತ್ತಾಗ್ತಾಯಿತ್ತು, ಬಟ್ ನೀವು ಯಾರು, ನಿನಗೂ ನನಗೆ ಸಂಬಂಧ ಏನಾದರೂ ಗೊತ್ತಾಗಲಿಲ್ಲ ಅಂತ. ಮತ್ತು ಇನ್ನೇನು ನೆನಪಿತ್ತು, ಹೋಗಲಿ ನೀನು ಮನುಷ್ಯನ ಅನ್ನೋದು ನೆನಪಿತ್ತು ಅಂದರೆ, ಹೌದು ನಾನು ಮನುಷ್ಯನ ಅನ್ನೋದು ನನಗೆ ಗೊತ್ತಿತ್ತು. ಮತ್ತು ನೀನು ಹೆಂಗಸು ಅಂದ್ಕೊಂಡಿದ್ದ, ಗಂಡಸು ಅನ್ನೋದಿಲ್ಲ, ನಾನು ಗಂಡಸು ಅನ್ನೋದು ಕೂಡ ನನಗೆ ಗೊತ್ತಿತ್ತು ಅಂತ. ನಾನು ಗಂಡಸು, ನಾನು ಮನುಷ್ಯ ಅನ್ನೋದು ದೃಢವಾಗಿ ನಿಶ್ಚಯ ಇರುತ್ತೆ. ಆ ನಿಶ್ಚಯಗಳು ಹೋಗೋದಿಲ್ಲ. ಆ ಥರ ನಿಶ್ಚಯ ದೇಹಾತ್ಮ ಜ್ಞಾನವದ್ ಯತ್ ಜ್ಞಾನಂ ಭವೇತ್ ಆತ್ಮನಿ. ಯಾವಾಗ ನಾನು ನಿಜವಾಗ್ಲೂ ಹಂಗೆ ನಾನು ಮನುಷ್ಯ ಅಂತ ಎಷ್ಟು ದೃಢ ನಿಶ್ಚಯ ಆಗಿದೆಯೋ ಅಷ್ಟೇ ದೃಢ ನಿಶ್ಚಯವಾಗಿ ನಾನು ಬ್ರಹ್ಮ ಸ್ವರೂಪ, ನಾನು ಸಚ್ಚಿದಾನಂದ ಸ್ವರೂಪ ಅಂತ ಯಾರಿಗೆ ನಿಶ್ಚಯ ಆಗುತ್ತೋ ಆವಾಗ ಆ ಜ್ಞಾನ ಗಟ್ಟಿ ನಿಲ್ಲುತ್ತೆ. ಇವಾಗ ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋದು ಬುದ್ಧಿಯಿಂದ ಬಲವಂತವಾಗಿ ನೆನೆಸ್ಕೋಬೇಕು, ಪ್ರಯತ್ನ ಮಾಡ್ತಿಲ್ಲ ನೆನೆಸ್ಕೋಬೇಕು. ಯಾಕಂದರೆ ಆ ನಿಷ್ಠೆಯಲ್ಲಿಲ್ಲ ನಾವು. ನಾನು ಮನುಷ್ಯ ಅಂತ ಪ್ರಯತ್ನ ಏನಾದರೂ ಮಾಡಬೇಕಾಗ್ತಾಯಿದೆಯಾ? ಏನು ಪ್ರಯತ್ನ ಮಾಡಬೇಕಾಗಿಲ್ಲ. ಆಟೋಮೆಟಿಕಲ್ಲಿ ಫುಲ್ಲು ಸ್ಟ್ರಾಂಗ್ ಆಗಿದೆ. ರಾಂಗ್ ನಿಶ್ಚಯ ಆದರೂ ಸ್ಟ್ರಾಂಗ್ ನಿಶ್ಚಯವಾಗಿದೆ. ಇದನ್ನು ತೆಕ್ಕೋಬೇಕು. ಇದನ್ನು ತೆಗೆದುಬಿಟ್ಟು ಅಷ್ಟೇ ಸ್ಟ್ರಾಂಗಾಗಿ ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋ ನಿಶ್ಚಯ ಬರಬೇಕು. ಆ ನಿಶ್ಚಯ ಬರಬೇಕಂದ್ರೆ ಡೈಲಿ ಸತ್ಸಂಗದಲ್ಲಿ ಕೂತ್ಕೊಂಡು ಸ್ವಾಧ್ಯಾಯದಲ್ಲಿ ಕೇಳಿದ್ದ ವಿಷಯನೇ ಮತ್ತೆ ಮತ್ತೆ ಕೇಳಿ ರಿಪೀಟ್ ಮಾಡಿ ಹಿಪ್ನೋಟೈಸ್ ಮಾಡ್ಕೋಬೇಕು, ರೀಹಿಪ್ನೋಟೈಸ್ ಮಾಡ್ಕೋಬೇಕು. ಆವಾಗ ಅದು ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ನಾನು ಮನುಷ್ಯ, ನಾನು ಜೀವ ಅನ್ನೋ ಭಾವನ ತೆಗೆಯೋದು ಅಷ್ಟು ಈಸಿ ಅಲ್ಲ. ಅದು ಅನಾದಿ ಕಾಲದಿಂದ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಅಂತ ಸಪ್ತಭೂಮಿಕೆಯಲ್ಲಿರ್ತಾನೆ. ಮತ್ತು ಆ ಸಪ್ತಭೂಮಿಕೆಗಳಂದರೆ ಏನು ಅಂದರೆ ವಿಚಾರ ಬರುತ್ತೆ. ಮೊದಲು ಶುಭೇಚ್ಛ 7 ಸ್ಟೆಪ್ ಇರುತ್ತೆ. ಇದನ್ನು ಜ್ಞಾನದ 7 ಭೂಮಿಕೆ ಅಂತಾರೆ, 7 ಸ್ಟೆಪ್ಸ್ ಅಂತಾರೆ. ಫಸ್ಟ್ ಸ್ಟೆಪ್ಪು ಶುಭೇಚ್ಛ ಅಂದರೆ ಇಲ್ಲಿ ಸುಖೇಚ್ಛ, ಸುಖದ ಇಚ್ಛೆ. ಅದು ಕೂಡ ಜನರಿಗೆ ಬರ್ತಾ ಇಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕಷ್ಟಗಳ ಮೇಲೆ ಕಷ್ಟಗಳು ಬರ್ತಾಯಿದ್ದಾವೆ ಸಂಸಾರದಲ್ಲಿ. ಅಯ್ಯೋ ನಾನು ಸುಖವಾಗಿರಬೇಕಪ್ಪ, ಸುಖದ ಮಾರ್ಗ ಏನಾದರೂ ಹುಡುಕೋಬೇಕಪ್ಪ, ಯಾರ ಹತ್ರ ಹೋಗಿ ತಿಳ್ಕೊಬೇಕಪ್ಪ ಅನ್ನೋದು ಬುದ್ಧಿ ಕೂಡ ಬರೋದಿಲ್ಲ. ಪುಣ್ಯ ಇರಬೇಕು, ಆ ಇಚ್ಛೆ ಬರಬೇಕು, ನಾನು ಸುಖವಾಗಿ ಜೀವನ ನಡೆಸಬೇಕು ಅನ್ನೋ ಇಚ್ಛೆ ಬರೋದು ಕೂಡ ತುಂಬ ದುರ್ಲಭ. ದುಃಖಗಳಿಗೆ ಅಭ್ಯಾಸ ಆಗಿಬಿಟ್ಟಿದೆ, ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಕೆಲವರು ಇರ್ತಾರಲ್ಲ, ಸೆಂಟಿಮೆಂಟ್ ಸಿನಿಮಾಗಳು ನೋಡೋ ಅಭ್ಯಾಸ ಆಗಿಬಿಟ್ಟಿರುತ್ತೆ. ಸುಮ್ಮನೆ ಸೆಂಟಿಮೆಂಟ್ ಸಿನಿಮಾನ ಹಾಕ್ಬಿಡೋದು, ಸುಮ್ಮನೆ ಅಳ್ತಾ ಇರೋದು ಅಭ್ಯಾಸ ಆಗಿಬಿಟ್ಟಿರುತ್ತೆ ಅವ್ರಿಗೆ. ಗೊತ್ತು ಅದೆಲ್ಲ ಮಿಥ್ಯೆ ಅಂತ ಗೊತ್ತು, ಸಿನಿಮಾ ಅಂತ ಗೊತ್ತು, ಸುಮ್ಮನೆ ಆ್ಯಕ್ಟ್ ಮಾಡಿದ್ರೆ ಅಂತ ಗೊತ್ತು. ಆದರೂ ಅಭ್ಯಾಸ ಹೆಚ್ಚಾಗ್ಬಿಟ್ಟಿದೆ. ಕೆಲವರಿಗೆ ಭೂತ ಪ್ರೇತಗಳ ಸಿನಿಮಾ ಸಿಕ್ಕಾಪಟ್ಟಿ ಹೆದರ್ಪುಕ್ಳ ಇರ್ತಾರೆ ಭೂತ ಪ್ರೇತ ಅಂದರೆ. ಬಟ್ ಅಂಥ ಭೂತ ಪ್ರೇತಗಳ ಸಿನಿಮಾಗಳೇ ಹೆಚ್ಚು ನೋಡಿ ಅದನ್ನೇ ಮತ್ತೆ ನೋಡ್ತಾ ಇರ್ತಾರೆ. ವಿಚಿತ್ರ ಮನಸ್ವಭಾವ. ಹಾಗೆ ಮನುಷ್ಯರು ಎಲ್ಲರಿಗೂ ದುಃಖದಲ್ಲಿದ್ದು ಅನುಭವ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ, ಅಭ್ಯಾಸ ಆಗಿಬಿಟ್ಟಿದೆ. ಆ ಇಚ್ಛೆನೇ ಬರ್ತಾಯಿಲ್ಲ, ದುಃಖಗಳನ್ನು ಕಂಪ್ಲೀಟಾಗಿ ತೊಳಸ್ಕೋಬೇಕಪ್ಪ ಅಂದ್ಬಿಟ್ಟು. ಆದರೆ ಶುಭೇಚ್ಛೆಯಲ್ಲಿ ನೀನು ಫಸ್ಟ್ ಸ್ವಲ್ಪ ಪುಣ್ಯ ಮಾಡಿ ಸಾಧನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಫಸ್ಟ್ ನಿನಗೆ ಆ ಇಚ್ಛೆ ಬರುತ್ತೆ. ಸರ್ವ ಸಂಸಾರ ದುಃಖಮಯ ಕಂಡದ್ದರಿಂದ ಹುಟ್ಟುವ ನಿಜ ಸುಖದ ಮೋಕ್ಷದ ತೀವ್ರ ಇಚ್ಛೆಯು ಮುಮುಕ್ಷುತ್ವ ಬರುತ್ತೆ. ಇಲ್ಲಪ್ಪ ನಾನು ಕಂಪ್ಲೀಟಾಗಿ ದುಃಖನ ತೊಲಗಿಸ್ಕೊಂಡ್ಬಿಡ್ಬೇಕು, ನನಗೆ ದುಃಖ ಸಹನೆ ಮಾಡೋಕ್ಕಾಗ್ತಾಯಿಲ್ಲ, ಏನೋ ಒಂದು ಉಪಾಯ ಹುಡುಕಬೇಕು ಅಂದ್ಬಿಟ್ಟು ಫಸ್ಟ್ ಆ ಇಚ್ಛೆ ಬರಬೇಕು. ಆ ಇಚ್ಛೆ ಬಂದರೆ ಅಲ್ಲಿ ಇಲ್ಲಿ ಹೋಗಿ ಸ್ವಲ್ಪ ರಿಸರ್ಚ್ ಮಾಡಿ ತಿಳ್ಕೊತಾನೆ. ಆ ಇಚ್ಛೆನೇ ಬರಲಿಲ್ಲ ಅಂದರೆ ಹಂಗೆ ಜೀವನ ನಡೆಸ್ತಾ ಇರ್ತಾನೆ.
ಮತ್ತು ಸುವಿಚಾರ, ಆ ಇಚ್ಛೆ ಬಂತಂದರೆ ತಪ್ಪದಿರ ಮತ್ತೆ ನಿನಗೆ ಭಗವಂತ ಅಂತ ವ್ಯವಸ್ಥೆ ಮಾಡಿಕೊಡ್ತಾನೆ. ಅದ್ರ ಬಗ್ಗೆ ಉತ್ತರ ಕೊಡೋನು ಯಾರೋ ಒಬ್ಬನ ಹತ್ರ ಅಂಥ ಜಾಗದಲ್ಲೇ ಕಳಿಸ್ತಾನೆ ನಿನ್ನನ್ನು. ಗುರು ಉಪದೇಶದಿಂದ ಶ್ರವಣ ಮನನಗಳ ಮೂಲಕ ನಾನು ಸಂಸಾರಿಯಲ್ಲ, ಚಿನ್ಮಾತ್ರ ಸ್ವರೂಪನೆಂಬ ಜ್ಞಾನವನ್ನು ಯುಕ್ತಿಯಿಂದ ಸ್ಥಿರಪಡಿಸುವುದು. ಯಾರೊಬ್ಬರು ಗುರು ಸಿಗ್ತಾರೆ, ಯಾವುದೋ ಒಂದು ಆಶ್ರಮ ಸಿಗುತ್ತೆ, ಸ್ವಲ್ಪ ದಿವಸ ಸಹನ ಶಕ್ತಿಯಿಂದ ಸ್ಥಿರವಾಗಿ ಇದ್ರೆಗೇನ ಪ್ರತಿದಿನ ಒಂದೊಂದು ಹೊಸ ತಿಳ್ಕೊಳ್ಳೋದಕ್ಕೆ ಸಿಗ್ತಾ ಇರುತ್ತೆ ಏನು ಅಂದ್ಬಿಟ್ಟು ಆ ಥರ ತಿಳ್ಕೋಬೇಕು. ಸುವಿಚಾರದಲ್ಲಿ ಗುರುಗಳಿಂದ ಉಪದೇಶದಿಂದ ನಾನು ಯಾರು, ನನ್ನ ಸ್ವರೂಪ ಏನು, ಮೋಕ್ಷ ಅಂದರೆ ಏನು, ಅದನ್ನು ಹೇಗೆ ಹೊಂದೋದು, ಅದರ ಸಾಧನೆಗಳೇನು, ಅವೆಲ್ಲ ತಿಳ್ಕೋಬೇಕು. ಅವೆಲ್ಲ ತಿಳ್ಕೊಂಬಿಡ್ತಾನೆ. ಮತ್ತು 3ನೇ ಸ್ಟೆಪ್ಪಲ್ಲಿ ತನುಮಾನಸ ಅಂತಾರೆ. ಇದು ನಿಸ್ಸಂಗ. ಶ್ರವಣ ಮನನಗಳ ನಂತರ ನಿಧಿಧ್ಯಾಸನದ ಅಭ್ಯಾಸದಿಂದ ಅಂತರ್ಮುಖವಾದ ಮನಸ್ಸಿನ ಸೂಕ್ಷ್ಮ ಸ್ಥಿತಿಯು ದೇಹಾದಿ ಪ್ರಪಂಚಕ್ಕೆ ತಾನು ಸಾಕ್ಷಿ ಎಂದು ನಿಶ್ಚಯಿಸುವ ಜ್ಞಾನ ಪ್ರಕಾಶದಿಂದ ವಿಷಯಾಸಕ್ತ ಕೆಟ್ಟ ಮನಸ್ಸಿನ ವೃತ್ತಿಯು ಅಂತರ್ಮುಖವಾಗಿ ನಿಸ್ಸಂಗದಿಂದಿರುವುದು. ಅವಿದ್ಯ ಅದರ ಕಾರ್ಯವಾದ ದೇಹಾದಿಗಳಲ್ಲಿ ನಾನು ನನ್ನದೆಂಬ ಸಂಘವಿಲ್ಲದಿರುವುದು. 3ನೆಯ ಭೂಮಿಕೆಯುಳ್ಳವನು ಯೋಗಿ ಎನಿಸುವವನು. ಇವನಿಗೆ ಜಗತ್ತು ವ್ಯಾವಹಾರಿಕವಾಗಿ ತೋರುವುದರಿಂದ 3 ಭೂಮಿಕೆಗಳು ಜಾಗೃತಾವಸ್ಥೆ ಎನಿಸುವವು. ಇವನು ಈ ಸ್ಥಿತಿಯಲ್ಲಿ ತನು ಮನಸ್ಸು ಅಂದರೆ, ತನು ಅಂದ್ರೆಗನ ಪಲ್ಸನ ಅಂತಾರಲ್ಲ, ಮಜ್ಜಿಗೆ ಮೊಸರು ಇರ್ತದೆ, ಮೊಸರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಶೀತಲೀಕರಣ ಮಾಡ್ತಾರೆ. ಶೀತಲೀಕರಣ ಮಜ್ಜಿಗೆ ಪಲಸಗಾಯಿಂದೆ ಅಂತಾರಲ್ಲ, ಆ ಥರ ನಮಗೆ ಈ ಶರೀರ ಜೊತೆ ಇರೋ ಸಂಬಂಧಗಳು ಹಾಗೆ ಡೈಲ್ಯೂಟ್ ಆಗಿಬಿಡ್ತವೆ. ಫಸ್ಟು ಸಿಕ್ಕಾಪಟ್ಟೆ ಗಾಢವಾಗಿರ್ತವೆ ಸ್ಟಾರ್ಟಿಂಗಲ್ಲಿ. ಡೈಲಿಗೆ ಸತ್ಸಂಗ ನಾವು ಕೇಳ್ತಾ ಇರ್ತೀವಿ ಅನ್ಕೋ, ಕೇಳ್ತಾ ಈ ಶರೀರ ಜೊತೆ ಇರೋ ಸಂಬಂಧ ಸ್ವಲ್ಪ ಕಡಿಮೆ ಆಗಿಬಿಡ್ತಾ ಇರುತ್ತೆ. ಮುಂಚೆ ಏನು ಸಣ್ಣ ಪುಟ್ಟ ಶರೀರದಲ್ಲಿ ಏನಾದರೂ ನೋವು ಅಂತ ಇಂಥ ಬರ್ತಾಯಿದ್ರೆ ಅದನ್ನು ತಡೆಯೋದಕ್ಕೆ ಆಗ್ತಾ ಇರೋದಿಲ್ಲ. ಮತ್ತೆ ಬಿಟ್ಬಿಡ್ತೀವಿ, ಹೋದರೆ ಹೋಯ್ತು, ಶರೀರ ಇದ್ದರೆ ಇರಲಿ, ಹೋದರೆ ಹೋಗಲಿ, ಯಾವತ್ತಿದ್ರೂ ಇದು ಸ್ಮಶಾನಕ್ಕೆ ಹೋಗೋದೆ ಅಂದ್ಬಿಟ್ಟು ಇದ್ರ ಮೇಲೆ ಇರೋ ಮೋಹ ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ, ಫಲೀಕರಣ ಆಗ್ತಾ ಇರುತ್ತೆ. ಇದು ನಿಧಿಧ್ಯಾಸನ ಸಮಯ. ಅವನು ಯಾರು ಅಂತ ತಿಳ್ಕೊಂಬಿಟ್ಟಿರ್ತಾನೆ ಆ ಮುಮುಕ್ಷು. ಮತ್ತು ಈ ಶರೀರ, ಮನಸ್ಸು, ಬುದ್ಧಿಗಳು ಯಾವುದು ನನಗೆ ಸಂಬಂಧ ಇಲ್ಲ, ಸುಮ್ಮನೆ ಇದು ಪಿಶಾಚ ಇಟ್ಕೊಂಡಾಗ ನನ್ನನ್ನು ಇಟ್ಕೊಂಡ್ಬಿಟ್ಟಿದ್ದಾವೆ, ನನಗಿದಕ್ಕೆ ಸಂಬಂಧ ಇಲ್ಲ ಅಂದ್ಬಿಟ್ಟು ಯಾವಾಗಲೂ ಸಾಕ್ಷಿ ಭಾವದಿಂದ ನೋಡೋವಂಥ ಅಭ್ಯಾಸ ಮಾಡ್ತಾ ಇರ್ತಾನೆ. ಪ್ರಾಕ್ಟಿಕಲ್ಲಾಗಿ ನಿಧ್ಯಾಸನ ಮತ್ತೆ ಅದು ಪರಿಚಯ ಬುದ್ಧಿಗೆ ತಂದುಬಿಡ್ತಾ ಇರುತ್ತೆ ಮಾಯಿ. ಎಷ್ಟೇ ನೀನು ಓದು, ಮತ್ತೆ ನೀನು ಸ್ವಲ್ಪ ಅಲ್ಪಜ್ಞ ಅದು ಇದು ಅಂದ್ಬಿಟ್ಟು ಮತ್ತೆ ಪರಿಚಯ ಬುದ್ಧಿಗೆ ತರ್ತಾ ಇರುತ್ತೆ. ಮತ್ತೆ ಎಷ್ಟು ಸತಿ ಪರಿಚಯ ಬುದ್ಧಿಗೆ ತರ್ತಾ ಇದ್ದರೆ ಅಷ್ಟು ಸತಿ ಮತ್ತೆ ನಾವು ನಾನು ಸಚ್ಚಿದಾನಂದ ಸ್ವರೂಪ ಅನ್ನೋದು ಶಾಸ್ತ್ರದ ಆಲಂಬನೆ ಇಟ್ಕೊಂಡು ಅದನ್ನು ನೆನಪು ಮಾಡ್ತಾ ಇರಬೇಕು. ನಿಧಿಧ್ಯಾಸನದಲ್ಲಿ ಯುದ್ಧ. ಈ ನಿಧಿಧ್ಯಾಸನ ತುಂಬ ಉದ್ದಕ್ಕೆ ನಡೆಯೋದು. ಅಂತಃಕರಣ ಶುದ್ಧಿ ಕಡಿಮೆ ಇದ್ದಾಗ ತುಂಬ ಜಾಸ್ತಿ ವರ್ಷಗಳಾಗುತ್ತೆ. ಅದು ಅಂತಃಕರಣ ಶುದ್ಧಿ ಇದ್ದರೆ ಬೇಗ ಆಗಿಬಿಡುತ್ತೆ. ಆದ್ದರಿಂದ ಈ ನಿಧಿಧ್ಯಾಸನದಲ್ಲಿ ಇರ್ತಾನೆ. 4ನೇ ಸ್ಟೇಜ್ ಬಂದ್ಬಿಟ್ಟು ಸತ್ವಾಪತ್ತಿ. ಇದನ್ನು ಈ ಮತ್ತು ತನುಮಾನಸದಲ್ಲಿ ನಿಸ್ಸಂಗ ಆಗಿಬಿಡ್ತಾನೆ. ಫ್ರೆಂಡ್ಸು ಎಲ್ಲ ಕಟ್ಟಾಗ್ಬಿಡ್ತಾರೆ. ಪರಿವಾರ, ಫ್ರೆಂಡ್ಸು ಎಲ್ಲ ಯಾರ ಜೊತೆ ಎಲ್ಲ ಸಂಬಂಧಗಳು ಹಂಗೆ ದೂರ ಸ್ವಲ್ಪ ದೂರ ಆಗಿಬಿಟ್ಟು ಕಂಪ್ಲೀಟಾಗಿ ಕಟ್. ಅವನು ಏಕಾಕಿಯಾಗಿರ್ತಾನಷ್ಟೇ. ಯಾನೋ ಅವ್ರು ಯಾವತ್ತಾದರೂ ಸ್ವಲ್ಪ ಬಂದು ಮಾತಾಡಿಸಷ್ಟೇ ಹೊರತು ಹುಡ್ಕೊಂಡು ಹೋಗಿ ಅವ್ನು ಯಾರ ಜೊತೆ ಸಹವಾಸನೇ ಇಷ್ಟಪಡೋದಿಲ್ಲ ಅಷ್ಟೇ. ಮತ್ತು ಇನ್ನೂ ಶೌಚವನ್ನು ಅಭ್ಯಾಸ ಮಾಡ್ತಾಯಿದ್ರೆ ಶೌಚದ ಫಲಗಳೇ ಅಂತಾರೆ. ಅಂಗ ಪ್ರತಿ ಜಿಗುಪ್ಸ, ನಮ್ಮ ಶರೀರದ ಮೇಲೇ ಜಿಗುಪ್ಸ ಬರುತ್ತೆ. ಪರೈಹಿ ಅಸಂಸರ್ಗ, ಇನ್ನೊಬ್ಬರು ಯಾರನ್ನು ಮುಟ್ಟೋದಕ್ಕೂ ಇಷ್ಟಪಡೋದಿಲ್ಲ. ಡೈಲಿ ಕರೆಕ್ಟ್ ಟೈಮ್ ಟು ಟೈಮ್ ಸ್ನಾನ ಮಾಡಿಕೊಂಡು, ಮೂತ್ರ ವಿಸರ್ಜನೆ ಮಾಡಿದಾಗ ಕೈ ಕಾಲು ತೊಳ್ಕೊಂಡು, ಮಲ ವಿಸರ್ಜನೆ ಮಾಡಿದಾಗೆಲ್ಲ ಸ್ನಾನ ಮಾಡ್ಕೊತ ಶೌಚ ಅಭ್ಯಾಸ ಮಾಡ್ಕೊತ ಇದ್ದು ನಮ್ಮ ಸುತ್ತಮುತ್ತ ನೀಟಾಗಿ ಇಟ್ಕೊಳ್ಳೋ ಅಭ್ಯಾಸ ಮಾಡಿದ್ರೇ ನಮ್ಮ ಶರೀರದ ಅಂಗಗಳ ಮೇಲೆ ಜಿಗುಪ್ಸೆ ಬರುತ್ತಂತೆ. ಏನಪ್ಪ ಈ ಶರೀರಗಳಿಗೆ, ಎಲ್ಲಿ ನೋಡಿ ಇನ್ನೇನು ಬೇಸಿಗೆ ಬರ್ತಾಯಿದೆ, ಇವತ್ತು ಬಿಸಿಲಿತ್ತು, ಪ್ರತಿ ಜಾಗದಲ್ಲೂ ಬೆವರು ಬರ್ತಾ ಇರುತ್ತೆ, ಕೊಳಕು ಹೊರಗಡೆ ಬರ್ತಾ ಇರುತ್ತೆ. ಏನಿತ್ತು ಗಲೀಜು ಶರೀರದಲ್ಲಿ ಸಿಕ್ಕಾಕೊಂಡಿದೆ ಅಂದ್ಬಿಟ್ಟು ನಮ್ಮ ಶರೀರದ ಮೇಲೆ ನಮಗೆ ವಿರಕ್ತಿ ಬರುತ್ತಂತೆ. ಮತ್ತು ಪರೈಹಿ ಅಸಂಸರ್ಗ, ಯಾರನ್ನು ಮುಟ್ಟಬೇಕು ಅನಿಸೋದಿಲ್ಲ, ಆ ಥರ ಸ್ಥಿತಿಯೆಲ್ಲ ಬಂದುಬಿಡ್ತಾ ಇರುತ್ತೆ ಶೌಚದ ಫಲಗಳೇ. ಇನ್ನು ಈ ತನುಮಾನಸ ಸ್ಥಿತಿಗೆ ಬಂದಿದ್ದಾನೆಂದರೆ ನಿಸ್ಸಂಗ. ಯಾರ ಸಹವಾಸ, ಯಾವ ಫ್ರೆಂಡ್ಸು ಬೇಡ ಅಂತ ಬಿಟ್ಬಿಡ್ತಾನೆ. ತನ್ನಲ್ಲಿ ತಾನು ಸೈಲೆಂಟಾಗಿ ಏಕಾಂತವಾಗಿರ್ತಾನೆ. ಈಗ ಬಂದರೆ ಕ್ಲಾಸಲ್ಲಿ ಸ್ವಲ್ಪ ಶಾಸ್ತ್ರ ಕೇಳ್ತಾನೆ. ಒಂದು ವೇಳೆ ಯಾರ ಜೊತೆ ಮಾತಾಡಿದ್ರೆ ಶಾಸ್ತ್ರದ ಬಗ್ಗೆನೇ ಮಾತಾಡ್ತಾನೆ, ಪರಮಾತ್ಮನ ಬಗ್ಗೆನೇ ಮಾತಾಡ್ತಾನೆ. ಇಲ್ಲಾಂದರೆ ಬೇರೆ ಯಾವುದು ಮಾತಾಡೋದಕ್ಕೆ ಹೋಗೋದಿಲ್ಲ. ಅಂಥ ಸ್ಥಿತಿಗೆ ಹೊಟ್ಟೋಗ್ಬಿಡ್ತಾನೆ.
ಮತ್ತು ನಾಲ್ಕನೇದು ಬಂದ್ಬಿಟ್ಟು ಸತ್ವಾಪತ್ತಿ. ಇದನ್ನು ವಾಸನಾಕ್ಷಯ ಸ್ಥಿತಿ ಅಂತಾರೆ. ನಿಧಿಧ್ಯಾಸನ ಬಲದಿಂದ ಮನಸ್ಸಿಗೆ ಸತ್ವಗುಣ ಅಂದರೆ ಅಹಂ ಮಮತೆಗಳಿಲ್ಲದ ಮನಸ್ಸಿನ ಏಕಾಗ್ರತೆ ಪ್ರಾಪ್ತಿಯಾಗುವುದೇ ಸತ್ವಾಪತ್ತಿಯು. ಇಲ್ಲಿ ಏಕಾಗ್ರತೆ ಪ್ರಾಪ್ತಿಯಾಗ್ಬಿಡುತ್ತೆ. ಮನಸ್ಸಿನ ಏಕಾಗ್ರತೆಯಿಂದ ವಿಷಯ ವಾಸನಾರಹಿತವಾಗಿ ವಾಸನಾಕ್ಷಯವೆನಿಸುವುದು. ಈ ಭೂಮಿಕೆಯುಳ್ಳವನು ಶುದ್ಧ ಪರಮಾತ್ಮನಲ್ಲಿ ಅಭೇದ ರೂಪದಿಂದಿರುವುದರಿಂದ ಬ್ರಹ್ಮವಿತ್ ಎನಿಸುವನು. ಇವನಿಗೆ ಜಗತ್ತು ಪ್ರಾತಿಭಾಸಿಕ ಸತ್ತೆಯಾಗಿ ತೋರುವುದರಿಂದ ಸ್ವಪ್ನಾವಸ್ಥೆ ಎನಿಸುವುದು. ನಾಲ್ಕನೆಯ ಭೂಮಿಕೆಯಲ್ಲಿ ಸ್ವರೂಪ ಮರೆಯುವ ಸಂಭವವಿಲ್ಲ. ಈ ದೃಢವೃತ್ತಿಯಲ್ಲಿ ಆನಂದ ಪ್ರಕಟವಾಗುವುದು. ಈ ಭೂಮಿಕೆಯಲ್ಲಿ ವೈರಾಗ್ಯ ಉಪರತಿಗಳು ಅಷ್ಟಕವಿದ್ದು ಜ್ಞಾನಪೂರ್ಣವಿರುವರು. ಇದರಲ್ಲಿ ಮೊದಲನೇ ಸ್ಟೇಜ್ ಜೀವನ್ಮುಕ್ತ ಪುರುಷರಂತಾರೆ. ಜ್ಞಾನಿಯಾಗಿಬಿಟ್ಟಿರ್ತಾನೆ ಸತ್ವಾಪತ್ತಿಯಲ್ಲಿ. ಆದರೆ ಎಂಥ ಸ್ಥಿತಿ ಅಂದರೆ ನಿಧಿಧ್ಯಾಸದಿಂದ ಏಕಾಗ್ರತೆ ಮಾಡಿ ವಾಸನಾಕ್ಷಯ. ವಾಸನ ಅಂದರೆ ಪೂರ್ವ ಜನ್ಮದಲ್ಲಿ ಏನೇನೋ ಅನುಭವ ಮಾಡಿರ್ತೀವಿ. ಆ ಅನುಭವದ ಫಲ ಏನು ಮಾಡುತ್ತೆ, ಈ ಜನ್ಮದಲ್ಲಿ ವಿಷಯಗಳೆಲ್ಲ ಒಳ್ಳೆಯದಲ್ಲ, ವಿಷಯಗಳ ಮೇಲೆ ಇರೋ ಆಸಕ್ತಿ ಎಲ್ಲ ತುಂಬ ಕೆಟ್ಟದಂತ ಗೊತ್ತಿದ್ದರೂ ಕೂಡ ಅದ್ರ ಮೇಲೆ ಇಷ್ಟ ಆಗ್ತಾ ಇರುತ್ತೆ. ಪೂರ್ವ ಜನ್ಮದಲ್ಲೆಲ್ಲ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀವಿ. ಪೂರ್ವ ಜನ್ಮದಲ್ಲಿ ಲಡ್ಡುಗಳು ಅವು ಇವು ಚೆನ್ನಾಗಿ ತಿಂದಿದ್ದೀವಿ. ಈ ಜನ್ಮದಲ್ಲಿ ಈಗ ಬೇಡ ಅಂತ ಅನ್ಕೊತಾ ಇರ್ತೀವಿ. ಆದರೆ ಮನಸ್ಸಿನಲ್ಲಿ ಲಡ್ಡು ಮೇಲೆ ಹೆಚ್ಚು ಮಹತ್ವ ಬುದ್ಧಿ ಬರ್ತಾ ಇರುತ್ತೆ. ಆ ಪೂರ್ವ ಜನ್ಮದಲ್ಲಿ ಮಾಡಿರೋಂಥ ಅನುಭವಗಳು. ಅದಕ್ಕೆ ಯಾವುದೇ ಶರೀರಕ್ಕೆ ಯಾವುದೇ ಹೊಸ ಅನುಭವಗಳು ಕೊಡೋಕ್ಕೆ ಹೋಗಬಾರ್ದು. ಈ ಹಳೆ ಅನುಭವಗಳು, ಹಳೆ ವಾಸನೆಗಳನ್ನು ಡಿಲೀಟ್ ಮಾಡ್ಕೊಳ್ಳೋದೇ ದೊಡ್ಡ ಕಷ್ಟ ಆಗುತ್ತೆ. ಇನ್ನು ಮತ್ತೆ ಹೊಸ ನೀನು ಅವು ಇವೆಲ್ಲ ನೀನು ಅಭ್ಯಾಸ ಮಾಡಿಸ್ಬಿಟ್ರೆ ಶರೀರಕ್ಕೆ ಅವು ನಿನ್ನ ಒಳಗಡೆ ಸಂಸ್ಕಾರನ ಬಿಟ್ಟು ಹೋಗ್ಬಿಡ್ತವೆ. ಏನಾಗುತ್ತೆ ಬಿಡು, ಒಂದು ಸತಿ ತಿಂದು ಮರ್ತೋಗ್ಬಿಟ್ರೆ ಏನಾಗುತ್ತೆ ಅಂತ ಮರೆಯೋದಕ್ಕಾಗೋದಿಲ್ಲ. ಅನುಭವ ರೂಪದಲ್ಲಿ ನಿನ್ನನ್ನು ಅಲ್ಲಿ ಬೀಜ ಆಗಿಬಿಟ್ಟು ಹೋಗ್ಬಿಡ್ತವೆ. ಮತ್ತೆ ಅದು ಡಿಸ್ಟರ್ಬ್ ಮಾಡ್ತಾನೆ ಇರ್ತವೆ. ಆದ್ದರಿಂದ ಈ ಸ್ಟೇಜಲ್ಲಿ ಎಲ್ಲ ವಾಸನಾ ಕ್ಷಯನ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಮೊದಲನೇ ಸ್ಟೇಜು ಜೀವನ್ಮುಕ್ತ ಪುರುಷ. ಅದನ್ನು ಬ್ರಹ್ಮವಿತ್ ಅಂತಾರೆ. ಬ್ರಹ್ಮವಿತ್ ಅಂದ್ಬಿಟ್ಟು. ಆದರೆ ಈ ಸ್ಟೇಜ್ನಲ್ಲಿ ಸ್ವಲ್ಪ ಅಲರ್ಟಾಗಿರಲಿಲ್ಲ ಅಂದರೆ ಮತ್ತೆ ಕೆಳಗಡೆ ಬೀಳೋ ಪರಿಸ್ಥಿತಿ ಇರುತ್ತೆ. ದೊಡ್ಡವ್ರಿಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ವ್ಯಾಸ ಭಗವಾನ್ ಶಿಷ್ಯರು ಜೈಮಿನಿ ಮಹರ್ಷಿ ಅಂತ ಇರ್ತಾರೆ. ಅವ್ರಿಗೆ ವ್ಯಾಸ ಭಗವಾನ್ರು ಹೇಳ್ತಾಯಿದ್ರೆ ಅವರು ಬರ್ಕೊತಾ ಇರ್ತಾರೆ, ಡಿಕ್ಟೇಟ್ ಮಾಡ್ಕೊತಾ ಇರ್ತಾರೆ. ಅಲ್ಲೊಂದು ಪದ ಬರುತ್ತೆ, ವಿದ್ವಾನಪಿ ಹರತಿ ಪ್ರಜ್ಞಾ ಅಂತ. ಜೈಮಿನಿ ಋಷಿಗಳು ಒಪ್ಪೋದಿಲ್ಲ. ವಿದ್ವಾನ್ ಹೆಂಗೆ ಕೆಳಗಡೆ ಬೀಳ್ತಾನೆ, ಅವಿದ್ವಾನಪಿ ಹರತಿ ಪ್ರಜ್ಞಾ. ವಿದ್ವಾನ್ ಅಲ್ಲದೆ ಇರೋನು ಕೆಳಗಡೆ ಬೀಳ್ತಾನೆ ಅಂದರೆ ಒಪ್ಕೊತೀವಿ. ವಿದ್ವಾನ್ ಹೆಂಗೆ ಕೆಳಗಡೆ ಬೀಳ್ತಾನೆ ಅಂತ ಇಬ್ಬರಿಗಿನ್ನ ವಾದ ಸ್ಟಾರ್ಟ್ ಆಗಿಬಿಡುತ್ತೆ. ಇನ್ನು ಜೈಮಿನಿನೂ ಏನು ಕಡಿಮೆ ಇಲ್ಲ, ಶಿಷ್ಯ ಆದರೂ ಕೂಡ ತರ್ಕದಲ್ಲಿ ಫುಲ್ ಸ್ಟ್ರಾಂಗ್ ಇರ್ತಾನೆ. ಇನ್ನು ವ್ಯಾಸ ಭಗವಂತರಿಗೆ ಇವನಿಗೆ ತರ್ಕದಲ್ಲಿ ಹೇಳೋದಕ್ಕೆ ಆಗೋದಿಲ್ಲ, ಸೋಲೊಪ್ಪೋದೇ ಇಲ್ಲ. ಆಗ ವ್ಯಾಸ ಭಗವಂತರು ಇನ್ನು ಪ್ರಾಕ್ಟಿಕಲ್ಲಾಗಿ ಬುದ್ಧಿ ಕಳಿಸ್ಬೇಕಂದ್ಬಿಟ್ಟಿದ್ದನು. ನೋಡಪ್ಪ, ಇವತ್ತು ಯಾರೋ ರಾಜ ನನ್ನನ್ನು ಕರೆದಿದ್ದಾನೆ, ಅಲ್ಲಿ ಹೋಗ್ತಾಯಿದ್ದೀನಿ ನಾನು, ರಾತ್ರಿಗೆ ನಾನು ಇಲ್ಲಿರೋದಿಲ್ಲ, ಆಶ್ರಮ ಜೋಪಾನ. ಆಶ್ರಮದಲ್ಲಿ ಮುಖ್ಯವಾಗಿ ಯಾರು ಹೆಣ್ಣುಮಕ್ಳು ಬಂದರೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಅವಕಾಶ ಇರಬಾರ್ದು ಅಂತೆಲ್ಲ ಹೇಳ್ಬಿಟ್ಟು ವಾರ್ನಿಂಗ್ ಕೊಟ್ಟೆಲ್ಲ ಹೋಗಿರ್ತಾನೆ. ಅದೇ ದಿವಸ ಅದೇ ರಾಜ್ಯದ ರಾಜಕುಮಾರಿ ಸ್ನೇಹಿತರ ಜೊತೆ ಕಾಡಲ್ಲಿ ಬೇಟೆಯಾಡೋಕ್ಕೆ ವಿಹರಣೆ ಮಾಡೋಕ್ಕೆ ಬಂದರೆ ಯಾವುದೋ ಒಂದು ಹುಲಿ ಒಂದು ಅಟ್ಯಾಕ್ ಮಾಡಿ ಆ ಕಡೆ ಈ ಕಡೆ ಎಲ್ಲ ಓಡೋಗ್ಬಿಟ್ಟು ದಾರಿ ತಪ್ಪೋಗಿರುತ್ತೆ. ದಾರಿ ತಪ್ಪೋಗ್ಬಿಟ್ಟು ಹುಡ್ಕೊಂಡೋಗಿ ಇನ್ನು ಸಾಯಂಕಾಲ ಆಗೋಗಿರುತ್ತೆ. ಈ ಆಶ್ರಮದ ಹತ್ರ ಬರ್ತಾಳೆ. ಮಳೆನೂ ಬರ್ತಾ ಇರುತ್ತೆ. ಬಂದುಬಿಟ್ಟು ಜೈಮಿನಿ ಋಷಿಗಳೇ, ನಾನು ಹಿಂಗೆ ತಪ್ಪೋಗ್ಬಿಟ್ಟಿದ್ದೀನಿ, ಯಾವುದೋ ಮೃಗಜಂತು ಒಟ್ಟಾಡ್ಸ್ಕೊಂಡ್ಬಂತು, ನನ್ನ ಸಹೇಲಿಗಳು ಆ ಕಡೆ ಈ ಕಡೆ ಎಲ್ಲ ಓಡೋಗಿದ್ದಾರೆ. ಈ ರಾತ್ರಿ ಸಾಯಂಕಾಲ ಇಲ್ಲಿ ಸ್ವಲ್ಪ ಮಲ್ಕೊಂಡು ಬೆಳಗ್ಗೆ ಹೊತ್ತು ಎದ್ದು ಮತ್ತೆ ನಮ್ಮ ರಾಜ್ಯ ಕೊಟ್ಟೋಗ್ಬಿಡ್ತೀನಿ, ಸ್ವಲ್ಪ ಆಶ್ರಯ ಕೊಡ್ತಾರೆ. ಇಲ್ಲಮ್ಮ, ಹೆಣ್ಮಕ್ಳಿಗೆ ಪ್ರವೇಶನೇ ಇಲ್ಲ, ಇದು ನಮ್ಮ ಗುರುಗಳು ಸ್ಟ್ರಿಕ್ಟ್ ಆಗಿದ್ದಾರೆ. ಅಂದರೆ ಅಯ್ಯೋ ಗುರುಗಳೇ, ಇದು ಸ್ವಲ್ಪ ದಯೆ ತೋರಿಸಿ, ಈ ರಾತ್ರಿಯಲ್ಲಿ ನಾನು ಎಲ್ಲಾದರೂ ಹೋದ್ರೆ ನನ್ನ ಕ್ರೂರ ಜಂತುಗಳು ಹುಲಿ ಅವು ಇವು ತಿಂದುಬಿಡ್ತವೆ, ಸತ್ತೋಗ್ಬಿಡ್ತೀನಿ ನಾನು, ಸ್ವಲ್ಪ ದಯೆ ತೋರಿಸಿ, ನೀವು ಮಹಾನುಭಾವರು ಅಂದರೆ ಸರಿ ಬಿಡು, ಎದುರುಗಡೆ ಕುಟಿಯ ಇದೆ ಅಲ್ಲ, ಆ ಕುಟಿಯದಲ್ಲಿ ಹೋಗು, ಚೆನ್ನಾಗಿ ಬಾಗಿಲು ಹಾಕ್ಕೊಂಬಿಡು, ನಾನು ಕೂಗಿದ್ರೂ ಕೂಡ ನೀನು ಅದಕ್ಕೆ ರೆಸ್ಪಾಂಡ್ ಮಾಡಬಾರ್ದು, ನಾನು ಬಾಗಿಲು ತಟ್ಟಿದ್ರೂ ಕೂಡ ನೀನು ಬಾಗಿಲು ತೆಗಿಬಾರ್ದು, ಏನೇ ಆದರೂ ಕೂಡ ಬೆಳಗ್ಗೆ ತನಕ ನೀನು ಬಾಗಿಲಿಂದ ಹೊರಗಡೆ ಬರಲೇಬಾರ್ದು ಅಂತೆಲ್ಲ ಕಂಡೀಷನ್ ಹಾಕಿರ್ತಾನೆ. ಸರಿ ಅಂದ್ಬಿಟ್ಟು ಒಪ್ಕೊಂಡು ಒಳಗಡೆ ಹೋಗಿರ್ತಾಳೆ. ಸಿಕ್ಕಾಪಟ್ಟೆ ಸುಂದರಿಯಾಗಿರ್ತಾಳೆ. ಜೈಮಿನಿಗೆ ಮನಸ್ಸು ವಿಕಾರ ಬಂದುಬಿಡುತ್ತೆ. ಹೋಗಿ ಫಸ್ಟ್ ಹೊರಗಡೆಯಿಂದ ಮಾತಾಡೋದಿಲ್ಲ. ಯಾಕಂದರೆ ಈತನೇ ಕಂಡೀಷನ್ ಹಾಕಿರ್ತಾನೆ, ಮಾತಾಡಿಸ್ರು ಕೂಡ ಮಾತಾಡಬಾರ್ದು ಅಂತ. ಬಾಗಿಲು ತಟ್ತಾನೆ, ತೆಗಿಯೋದಿಲ್ಲ. ಇನ್ನೇನು ಮಾಡಿದ್ರೂ ರೆಸ್ಪಾಂಡ್ ಮಾಡ್ತಾಯಿಲ್ಲ ಅಂದ್ಬಿಟ್ಟಿದ್ದನ್ನು
ಮೇಲ್ಗಡೆ ಛತ್ತು ಹತ್ಬಿಟ್ಟು ಮೇಲ್ಗಡೆ ಛತ್ತು ತೆಗೆದುಬಿಟ್ಟು ಗುಡಿಸಲ ಮೇಲೆ ಒಳಗಡೆಗೆ ಜಂಪ್ ಮಾಡ್ತಾನೆ. ಅತ್ಯಂತ ಮೋಹ ಬಂದುಬಿಟ್ಟು ಒಳಗಡೆ ಜಂಪ್ ಮಾಡಿ ನೋಡಿದ್ರೆ ಅಲ್ಲಿ ವ್ಯಾಸ ಭಗವಾನರು ಇರ್ತಾರೆ. ವ್ಯಾಸ ಭಗವಾನರೇ ಹೆಣ್ಣು ರಾಜಕುಮಾರಿ ಥರ ವೇಷ ಹಾಕ್ಕೊಂಡು ಹಂಗೆ ಪರೀಕ್ಷೆ ಮಾಡಿರ್ತಾರೆ. ಒಂದು ಕೆನ್ನೆಗೆ ಒಂದು ಹೊಡಿತಾರೆ. ಏನಂದು ವಿದ್ವಾನ್ ಕೆಳಗಡೆ ಬೀಳೋದಿಲ್ಲ ಅಂತ. ಈಗೇನಂತೀಯ ಅಂತ. ಹೌದು ಗುರುಗಳೇ, ಒಪ್ಕೊತೀನಿ ಅಂತ. ಅಷ್ಟು ಜ್ಞಾನ ಇದ್ದವನು ಕೂಡ ಮತ್ತೆ ಅಲ್ಲಿ ಕೆಳಗಡೆ ಬೀಳೋ ಚಾನ್ಸಸ್ ಇರುತ್ತೆ ಅಂದ್ಬಿಟ್ಟು, ಅದಕ್ಕೆ ಪ್ರತಿಯೊಂದರಲ್ಲಿ ಎಚ್ಚರಿಕೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಾವು ದೂರ ಇರಬೇಕು. ಇಂದ್ರಿಯ ವಿಷಯಗಳಿಗೆ, ಅಂಥ ಒಂದು ವಸ್ತುಗಳಿಗೆ. ಈ ಜೀವನ ಸತ್ವಾಪತ್ತಿ ಸ್ಟೇಜಲ್ಲಿ ಅಲ್ಲಿ ಜ್ಞಾನಿ ಆಗಿಬಿಟ್ಟಿರ್ತಾನೆ, ಜೀವನ್ಮುಕ್ತ ಪುರುಷ ಆಗಿರ್ತಾನೆ, ಆದರೆ ಆಚಾರ್ಯ ಕೋಟಿಯಲ್ಲಿರ್ತಾನೆ. ಶಾಸ್ತ್ರದ ಆಲಂಬನೆಯನ್ನು ಬಿಡ್ದಿರ ಹಿಂಗೆ ಈ ಥರ ಸತ್ಸಂಗಗಳು ಮಾಡ್ಕೊತ ಸಾಧನೆಯಲ್ಲಿ ಇದ್ದು ಎಲ್ಲ ವಿಷಯಗಳಿಗೆ ದೂರದಿಂದನೇ ಇರಬೇಕು ಜೀವನ್ಮುಕ್ತ ಪುರುಷನಾದರೂ ಕೂಡ. ಮತ್ತು ಆ ಥರ ಸ್ವಲ್ಪ ದಿವಸ ಅಭ್ಯಾಸ ಮಾಡಿದ ಮೇಲೆ ನೆಕ್ಸ್ಟ್ ಪ್ರಮೋಷನ್, ಅದರಿಂದ ಒಂದು ಉನ್ನತ ಸ್ಥಿತಿಗೆ ಆಟೋಮೆಟಿಕ್ಕಾಗಿ ಶಿಫ್ಟ್ ಆಗಿಬಿಡ್ತಾನೆ. ಸ್ವಲ್ಪ ದಿವಸ ಇದರಲ್ಲಿ ಅಲರ್ಟ್ ಆಗಿದ್ದು ಕೆಳಗಡೆ ಬಿಡ್ದಿರ ಈ ಥರ ಇದ್ದರೆ, ನಾನು ಜ್ಞಾನಿ ಆಗಿಬಿಟ್ಟಿದ್ದನ್ನೆಲ್ಲ ಅಂದ್ಬಿಟ್ಟು ಇಷ್ಟ ಬಂದದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಟ್ರೆಗನ ಮತ್ತೆ ಹರತಿ ಪ್ರಜ್ಞಾಮ್ ಅಂತಾರೆ, ಅದು ಹೇಳ್ಕೊಂಡು ಹೋಗ್ಬಿಡುತ್ತೆ. ಬೋಟ್ ಹೆಂಗೆ ನೀರಲ್ಲಿ ನದಿಯಲ್ಲಿದ್ದಾಗ ಗಾಳಿ ಆ ಕಡೆ ಬಂದರೆ ಆ ಕಡೆಗೆ ಹೆಂಗೆ ಹೋಗ್ಬಿಡುತ್ತೋ ಹಂಗೆ ಮನಸ್ಸು ಎಲ್ಲ ಹಂಗೆ ಹೇಳ್ಕೊಂಡು ಹೋಗ್ಬಿಡುತ್ತೆ ವಿಷಯಗಳ ಕಡೆ ಅಂದ್ಬಿಟ್ಟು ಅಲರ್ಟಾಗಿರಬೇಕು. ಆದ್ದರಿಂದ ನೆಕ್ಸ್ಟು ಇದು ಮತ್ತೆ ಈ ಸ್ಟೇಜಲ್ಲಿ ಸ್ವಲ್ಪ ದಿವಸ ಕಷ್ಟಪಟ್ಟುಬಿಟ್ರೆ ಅಲರ್ಟಾಗಿದ್ದು, ಮತ್ತು ನೆಕ್ಸ್ಟು ಅಸಂಸಕ್ತಿ ಅಂತ, ಇದು ಆನಂದಿನಿ ಸ್ಥಿತಿ. ವಿಷಯದಲ್ಲಿ ಸರ್ವತಾ ಅಪೇಕ್ಷೆ ಇಲ್ಲದೆ ಚಿತ್ತವು ನಿಜ ಸ್ವರೂಪದಲ್ಲಿ ಲೀನ ಹೊಂದಲು ಅಸಂಸಕ್ತಿ ಎನಿಸುವುದು. ಸಮಾಧಿಯ ಪರಿಪಕ್ವದಿಂದ ಮನದಿಂದ ಮನವು ಸ್ವರೂಪವು ದೃಢವಾಗಲು ಆನಂದದ ಅನುಭವವಾಗಿ ಆನಂದಿನಿ ಎನಿಸುವುದು. ಇಲ್ಲಿಯ ಅಭ್ಯಾಸಿಗೆ ಜಗದ ವಿಶೇಷ ತೋರಿಕೆ ಇಲ್ಲದಂತಾಗಿ ಸುಪ್ತಿ ಅವಸ್ಥೆ ಎನಿಸುವುದು. ಇದು ಬ್ರಹ್ಮವಿದ್ವರ ನೆನೆಸುವನು. ಈ ಸ್ಥಿತಿಲಿರೋನ ಬ್ರಹ್ಮವಿದ್ವರ ಅಂತಾರೆ. ಮೊದಲನೇ ಸ್ಟೇಜಲ್ಲಿ, ನಾಲ್ಕನೇ ಸತ್ವಾಪತ್ತಿಯಲ್ಲಿ ಬ್ರಹ್ಮವಿತ್ ಅಂತಾರೆ. ಇಲ್ಲಿ ಬ್ರಹ್ಮವಿದ್ವರ ಸೂಪರ್ಲೇಟ್, ಸ್ವಲ್ಪ ಡಿಗ್ರಿ ಹೆಚ್ಚಾಗಿರುತ್ತೆ. ಈ 5, 6, 7 ಈ 3 ಸ್ಟೇಜ್ಗೆ ಹೋಗ್ಬಿಟ್ರೆ ಮತ್ತೆ ವಾಪಸ್ಸು ಮಾಯೆಗೆ ಬರೋದಿಲ್ಲ, ಅವರು ಮತ್ತೆ ಕೆಳಗಡೆ ಬೀಳೋದಿಲ್ಲ. ಇಲ್ಲಿ ಸತ್ವಾಪತ್ತಿ ತನಕ ಸ್ವಲ್ಪ ಗಟ್ಟಿಯಾಗಿ ಸ್ಟ್ರಾಂಗಾಗಿದ್ದು ಸ್ವಲ್ಪ ಅಲರ್ಟ್ ಆಗಿರಬೇಕು. ಒಂದು ಸತಿ ಆ ಸ್ಟೇಜ್ ಮೇಲ್ಗಡೆ ಸ್ಟೇಜ್ಗೆ ಹೋಗ್ಬಿಟ್ರೆ ಮತ್ತೆ ಯಾವುದೇ ವಿಷಯಗಳು ಬಂದರೂ ಕೂಡ ಮತ್ತೆ ಜಗ್ಗೋದಿಲ್ಲ ಅವರು. ಯಾಕಂದರೆ ಒಳಗಡೆ ಆನಂದನ ಅನುಭವ ಮಾಡಿಬಿಟ್ಟಿರ್ತಾರೆ. ಪರಮಾನಂದ. ಜೇನುತುಪ್ಪ ತಿಂದಿರೋನಿಗೆ ಈ ಮೋಸಂಬಿ ಆ್ಯಪಲ್ಲೆಲ್ಲ ಸಪ್ಪೆನೇ ಅನಿಸುತ್ತೆ, ಇದರಲ್ಲಿರೋ ಸಿಹಿ. ಯಾಕಂದರೆ ಅದಕ್ಕಿಂತ ಅದ್ಭುತವಾದ ಸಿಹಿ ನೋಡಿರ್ತಾನೆ. ಅದಕ್ಕೆ ಅವನು ಒಳಗಡೆನೇ ಆ ಪರಮಾಮೃತನ ಸವಿದಿರುವಂಥವನು. ಹೊರಗಡೆ ಯಾವುದೇ ವಿಷಯ ಅವನನ್ನು ಕೆಳಗಡೆ ಬಿಡಿಸೋದಕ್ಕಾಗೋದಿಲ್ಲ. ಅಂಥ ಸ್ಥಿತಿ ಅಸಂಸಕ್ತಿಯಲ್ಲಿರ್ತಾನೆ. ಇದರಲ್ಲಿ ಯಾರಾದರೂ ನಿಜವಾದ ಯೋಗ್ಯವಾದಂಥ ಶಿಷ್ಯರು ಬಂದರೆ ಅವ್ರಿಗೆ ಸ್ವಲ್ಪ ಅಷ್ಟೋ ಇಷ್ಟು ಪ್ರವಚನ ಮಾಡ್ತಾನೆ ಅಷ್ಟೇ. ಇಲ್ಲಾಂದರೆ ಹೆಚ್ಚು ಪ್ರವಚನಗಳು ಕೂಡ ಮಾಡೋದಿಲ್ಲ. ಈ ಸ್ಥಿತಿಗೆ ಹೋದ್ಮೇಲೆ ಸೈಲೆಂಟಾಗಿ ಅವ್ರ ಸ್ಥಿತಿಯಲ್ಲಿ ಅವ್ರು ಇದ್ಬಿಟ್ಟಿರ್ತಾರೆ ಅಷ್ಟೇ. ಯಾರಾದರೂ ಹೊರಗಡೆಯಿಂದ ತಾನು ಹೋಗಿದ್ರೆಗೇ ಸ್ವಲ್ಪ ರೆಸ್ಪಾಂಡ್ ಮಾಡ್ತಾರೆ, ಇಲ್ಲಾಂದರೆ ಅವರು ರೆಸ್ಪಾಂಡ್ ಕೂಡ ಮಾಡೋದಿಲ್ಲ. ಅಂಥ ಮಗ್ನರಾಗಿಬಿಟ್ಟಿರ್ತಾರೆ ಸ್ವರೂಪದಲ್ಲಿ. ಇನ್ನು ಎಸ್ಕೇಪ್ ಆದಂಗೆ ಮಾಯಿಂದ ಎಸ್ಕೇಪ್ ಆಗಿಬಿಟ್ಟಿರ್ತಾರೆ. ಅದಾದಮೇಲೆ ಪದಾರ್ಥ ಭಾವನೆ ಬರುತ್ತೆ, 6ನೇ ಸ್ಟೇಜು. ಇದನ್ನು ತುರಿಯ ಸ್ಥಿತಿ ಅಂತಾರೆ. ಪದಾರ್ಥಗಳು ಏನೂ ತೋರದೆ ಸ್ವಯಂ ಪ್ರಕಾಶ ಬ್ರಹ್ಮನೇ ತಾನಾಗಿರುವುದು. ಗಾಢ ಸುಷುಪ್ತಿಯು ಬ್ರಹ್ಮವಿದ್ವರ್ಯ ನೆನೆಸುವನು. ಇಲ್ಲಿ ಹೊರಗಡೆ ಈಗೆಲ್ಲ ವಸ್ತುಗಳು ಏನು ಕಾಣಿಸ್ತಾ ಇದ್ದಿಲ್ಲ, ಪ್ರತೀತಿ, ಆ ಪ್ರತೀತಿ ಕೂಡ ಕಾಣಿಸೋದಿಲ್ಲ ಅವರಿಗೆ. ಎಲ್ಲ ಮಣ್ಣು, ಲೆಟ್ರಿನ್ನು, ಬಿಸ್ಕೆಟು ಎಲ್ಲ ಒಂದೇ ಥರ ಕಾಣಿಸ್ತಾ ಇರುತ್ತೆ ಅವರು. ಯಾವುದು ಭೇದ ಅನ್ನೋದು, ಇದು ಬೇರೆ ಅದು ಬೇರೆ ಅನ್ನೋದು ಏನೂ ಅವ್ರಿಗೆ ಗೊತ್ತಾಗೋದಿಲ್ಲ. ಅವಧೂತರಲ್ಲಿ ಅಂಥ ಸ್ಥಿತಿ ಇದೆ. ಮಲಮೂತ್ರಗಳು ತಿನ್ನೋ ಅಂಥ ಅವಧೂತರ ಚರಿತ್ರೆ ಕೂಡ ಇದೆ. ಯಾಕಂದರೆ ಅವ್ರಿಗೆ ಹಣ್ಣು ಹಂಪಲಲ್ಲಿ, ಊಟದಲ್ಲೂ ಅದರಲ್ಲಿ ಏನು ವ್ಯತ್ಯಾಸ ಕಾಣಿಸ್ತಾ ಇರೋದಿಲ್ಲ. ಆ ಸ್ಥಿತಿ, ಆ ಪದಾರ್ಥ, ಆ ಭಾವನೆ ಸ್ಥಿತಿಯಲ್ಲಿ ಇದ್ಬಿಟ್ಟಿರ್ತಾರೆ ಅವರು. ಅವ್ರಿಗೆ ಎಲ್ಲವೂ ಒಂದೇ ಥರ ಕಾಣಿಸ್ತಾ ಇರುತ್ತೆ. ರಮಣ ಮಹರ್ಷಿಯವ್ರಿಗೆ 13 ವರ್ಷ ಏನು ಕಣ್ಣು ನೋಡ್ದಾಗೇ ಯಾರು ಕಣ್ಣು ತೆಕ್ಕೊಂಡಿದ್ದಾನೆ ಅಂತ ಅನ್ನಿಸ್ತಾ ಇರುತ್ತೆ ಅಷ್ಟೇ ಹೊರತು ಬ್ಲ್ಯಾಕ್ ಕಲರ್ ಸ್ಕ್ರೀನ್ ಅಡ್ಡ ಹಾಕಿದಂಗೆ ಇತ್ತಂತೆ. ಯಾರು ಏನು ಕಾಣಿಸ್ತಾನೆ ಇರಲಿಲ್ವಂತ. ಸ್ವಲ್ಪ ಶಬ್ದಗಳು ಕೇಳಿಸ್ತಾ ಇತ್ತಂತ ಅವ್ರು ಮಾತಾಡೋದಷ್ಟೇ ಹೊರತು 11 ವರ್ಷ 12 ವರ್ಷ ಏನು ಕಾಣಿಸ್ಲೇ ಇಲ್ವಂತೆ ಪ್ರಪಂಚ. ಅಂಥ ಸ್ಥಿತಿಯಲ್ಲಿ ಸಣ್ಣ ಹುಡುಗನಾಗಿದ್ದಾಗ ಅಂಥ ಸ್ಥಿತಿಯಲ್ಲಿ ಇದ್ಬಿಟ್ಟಿರ್ತಾರೆ. ಅದಾದಮೇಲೆ 7ನೇ ಭೂಮಿಕಾ ತುರ್ಯಗ ಅಂತಾರೆ. ಇದು ತುರ್ಯಾತೀತ ಸ್ಥಿತಿ.
ಮನವು ಬ್ರಹ್ಮಸ್ವರೂಪದಲ್ಲಿ ಲೀನವಾಗುವುದು, ಭಾವರಹಿತನಾಗುವುದು, ಬ್ರಹ್ಮವಿದ್ ವರಿಷ್ಠನೆನಿಸುವನು. 3 ಭೂಮಿಕೆಗಳ ಮುಮುಕ್ಷಪರ, 4ನೇ ಭೂಮಿಕೆಯು ಜ್ಞಾನಪರ, 5, 6, 7 ಭೂಮಿಕೆಗಳು ಮುಕ್ತಿಪರವಾಗಿರ್ತವೆ. ಮೋಕ್ಷ ಸಿಕ್ಬಿಟ್ಟಿರುತ್ತೆ ಅಲ್ಲಿ ಪಕ್ಕ ಸರ್ಟಿಫಿಕೇಟು 5, 6, 7 ಭೂಮಿಕೆಗಳಲ್ಲಿ. ಸಪ್ತಭೂಮಿಕದಲ್ಲಿ ಶಾಸ್ತ್ರ ಏನು ಹೇಳುತ್ತಂದರೆ ಎಂತಹ ಸ್ಥಿತಿಗೆ ಸ್ವರೂಪಕ್ಕೆ ಹೋಗ್ಬಿಟ್ಟಿರ್ತಾರೆ ಅಂದರೆ 21 ದಿವಸದಲ್ಲಿ ಶರೀರನೇ ಬಿದ್ದೋಗ್ಬಿಡುತ್ತಂತೆ. ಕಂಪ್ಲೀಟ್ ಎಲ್ಲ ಡಿಲೀಟ್ ಆಗಿಬಿಡುತ್ತೆ. ಅವಿದ್ಯೆ ಲೇಷ ಅನ್ನೋದು ಕೂಡ ಎಲ್ಲ ಡಿಲೀಟ್ ಆಗಿಬಿಟ್ಟು 21 ದಿವಸ ಅಂಥ ಸ್ಥಿತಿಯಲ್ಲಿ ಇದ್ಬಿಟ್ಟು ಶರೀರ ಬಿದ್ದೋಗ್ಬಿಡುತ್ತೆ. ಒಂದು ವೇಳೆ ಪ್ರಬಲ ಪ್ರಾರಬ್ಧ ಇದ್ದರೆ ಲೋಕಕ್ಕೆ ಏನಾದರೂ ಲೋಕ ಸಂಗ್ರಹ ಕಾರ್ಯಗಳು ಮಾಡಬೇಕನ್ನೋದೇನಾದರೂ ಪ್ರಬಲ ಪ್ರಾರಬ್ಧ ಇತ್ತಂದರೆ ಮತ್ತೆ ಅವರು ಸಾಮಾನ್ಯ ವ್ಯಕ್ತಿ ಥರ ಹೊರಗಡೆ ಬಂದು ಅವರು ಅದನ್ನೆಲ್ಲ ಇದು ಮಾಡ್ತಾ ಇರ್ತಾರೆ. ಈ ಥರ ಈ ಸಪ್ತ ಭೂಮಿಕೆಗಳಿಂದ 5, 6, 7 ಭೂಮಿಕೆಗಳಲ್ಲಿ ಕ್ರಮವಾಗಿ ದೇವಿ ಉಪಾಸನೆ ಮಾಡಿದವನು ಫಸ್ಟು ಸಗುಣ ಸಾಕಾರ ರೂಪದಲ್ಲಿ ಉಪಾಸನೆ ಮಾಡಿ ನಿಷ್ಕಾಮ ಕರ್ಮಯೋಗ, ಸ್ವಾರ್ಥ ಇಲ್ಲದಿರ ಪರೋಪಕಾರ ಕೆಲಸಗಳು ಮಾಡಿ ಚರಿತ್ರೆಯಲ್ಲಿ ನೋಡ್ಕೋಬೇಕು ಏನು ಮಾಡ್ತಾಯಿದ್ದೀವಿ ನಾನು ನನ್ನ ಸ್ವಾರ್ಥ ಬಿಟ್ಟು ಯಾರಿಗಾದರೂ ಏನಾದರೂ ಸಹಾಯ ಮಾಡಿದ್ದೀವ, ಪುಣ್ಯ ಕೆಲಸಗಳು ಮಾಡ್ತಾಯಿದ್ದೀವ ಜೀವನದಲ್ಲಿ ಅವು ಚೆಕ್ ಮಾಡ್ಕೊ. ಅವೇನು ಮಾಡಿದ್ರೇ ಸುಮ್ಮನೆ ಅಂತಃಕರಣ ಶುದ್ಧಿ ಆಗಿಬಿಡುತ್ತೆ, ಜ್ಞಾನ ಬಂದ್ಬಿಡುತ್ತೆ ಅಂದರೆ ಎಲ್ಲಿಂದ ಬರುತ್ತೆ? ಇವೆಲ್ಲ ಫಸ್ಟ್ ಸ್ಟೆಪ್ಗಳು. ನಿಜವಾಗಿ ಉಪಾಸನೆ ಮಾಡಬೇಕು, ನಿಷ್ಕಾಮ ಕರ್ಮಯೋಗ ಮಾಡಬೇಕು. ಎಲ್ಲರೂ ಭಕ್ತಿ ಮಾಡ್ತಾಯಿದ್ದೀನಿ ಅಂತ ಅನ್ಕೊತಾ ಇದ್ದಾರೆ. ಭಕ್ತಿ ಮಾಡಿದ್ರಾಗ ನಿನಗೆ ಅಲ್ಲಿ ಎಲ್ಲರೂ ದೇವಿ ಸ್ವರೂಪಗಳೇ ಕಾಣಿಸ್ಬೇಕು, ರಾಗದ್ವೇಷಗಳೇ ಇರಬಾರ್ದು. ಅವೆಲ್ಲ ಏನೂ ಹೋಗಿಲ್ಲ. ಸುಮ್ಮನೆ ನಾನು ಭಕ್ತ ಅಂತ ಅಂದ್ಕೊಂಡ್ರೆ ಏನೂ ಪ್ರಯೋಜನ ಇಲ್ಲ. ಇವೆಲ್ಲ ಮಾಡಿದ ಮೇಲೆ ಮತ್ತೆ ಜ್ಞಾನ ಬರುತ್ತೆ. ಜ್ಞಾನ ಬಂದ ಮೇಲೆ ಜ್ಞಾನನಿಷ್ಠೆ ಆಗೋ ತನಕ ಶ್ರವಣ ಮನನ ನಿಧ್ಯಾಸನಗಳು ಮಾಡ್ತಾ ಇರಬೇಕು. ಅದಾದ ಮೇಲೆ ಇಂಥ ಭೂಮಿಕೆಗಳು ಸತ್ವಾಪತ್ತಿ, ಅಸಂಸಕ್ತಿ, ಪದಾರ್ಥ ಭಾವನೆ, ತುರ್ಯಗ ಅಂತ ಇಂಥ ಸ್ಟೆಪ್ಪು. ಸತ್ವಾಪತ್ತಿ ತನಕ ಪ್ರಯತ್ನ ಅಷ್ಟೇ, ಮತ್ತು ಆದಮೇಲೆ ಏನು ಪ್ರಯತ್ನ ಮಾಡೋದೇನಿಲ್ಲ, ರಿಯಾಕ್ಷನ್ಗಳಷ್ಟೇ. ಸ್ವಲ್ಪ ದಿವಸ ಸತ್ವಾಪತ್ತಿ ಇದ್ದರೆ ತಾನಾಗಿ ತಾನು ಅಸಂಸಕ್ತಿಗೆ ಶಿಫ್ಟ್ ಆಗಿಬಿಟ್ಟಿರ್ತೀವಿ. ಅಸಂಶಕ್ತಿಯಿಂದ ಸ್ವಲ್ಪ ಕಾಲ ಇದ್ದ ಮೇಲೆ ಆಟೋಮೆಟಿಕ್ ಪದಾರ್ಥ ಭಾವನೆಗೆ ಹೋಗ್ತಾರೆ. ಮತ್ತು ಅಲ್ಲೇನು ಪ್ರಯತ್ನ ಮಾಡೋದೇನಿರೋದಿಲ್ಲ, ಮುಗಿದೋಗುತ್ತೆ ಕೆಲಸ. ಇಲ್ಲಿ 4ನೇ ಸ್ಟೇಜಲ್ಲೇ ಕೆಲಸ ಮುಗಿದೋಗ್ಬಿಡುತ್ತೆ. ಮತ್ತು ಪ್ರಯತ್ನ ಮಾಡಿ ಏನು ಮಾಡೋದಿರೋದಿಲ್ಲ. ಈ ಥರ ಮೋಕ್ಷವನ್ನು ಹೊಂದಬೇಕು. ಇದು ಪೂಜೆ, ನಿಜವಾದ ದೇವಿ ಪೂಜೆ ಮಾಡೋದಂದರೆ ಇಲ್ಲಿ ತಲುಪಬೇಕು. ಆವಾಗಾದರೂ ಫಲ ಪೂರ್ಣವಾಗಿ ಸಿಗುತ್ತೆ. ಈ ಥರ ಪ್ರತಿದಿನವೂ ದೃಷ್ಟಿಯು ಆತ್ಮಸ್ವರೂಪದಲ್ಲಿ ನಿಲ್ಲಲು ಒಳಗೆ ಹೊರಗಿನ ಸರ್ವ ವಾಸನೆಗಳು ಹೋಗಿ ಪರಬ್ರಹ್ಮವಾಗಿಯೇ ಬೆಳಗುವನು. ವಿಶೇಷವಾಗಿ ಹೊಳೆಯುವ ಜ್ಞಾನ ಕಿರಣಗಳು ಒಳಗೆ ಹೊಳೆಯಲು ಕಂಡು ರೋಮಾಂಚನವು, ಆನಂದದ ಕಣ್ಣೀರುಗಳು ಹೊರಡುವವು. ಆ ಸಮಾಧಿ ಸ್ಥಿತಿಗೆ ಹೋದರೆ ಕಣ್ಣಲ್ಲಿ ನೀರು ಸೋರ್ತಾ ಇರುತ್ತೆ. ಆನಂದ ಬಾಷ್ಪ, ಪರಮಾನಂದ ಸ್ಥಿತಿ, ಅಂಥ ಸ್ಥಿತಿಯನ್ನು ಹೊಂದಬೇಕು. ನೋಡಿ ಇಲ್ಲಿ ವಿಶೇಷವಾಗಿ ಹೇಳಿದ್ದಾರೆ. ಪ್ರತಿದಿನವೂ ದೃಷ್ಟಿ ಆತ್ಮಸ್ವರೂಪದಲ್ಲಿ ನಿಲ್ಲಲು ಒಳಗೆ ಹೊರಗಿನ ಸರ್ವ ವಾಸನೆಗಳು ಹೋದಾಗ ಪರಬ್ರಹ್ಮವಾಗಿಯೇ ಬೆಳಗುವನು. ವಿಶೇಷವಾಗಿ ಹೊಳೆಯುವ ಜ್ಞಾನ ಕಿರಣಗಳು ಒಳಗೆ ಹೊಳೆಯಲು ಕಂಡು ರೋಮಾಂಚನವು, ಆನಂದದಲ್ಲಿ ಹೋಗ್ಬಿಟ್ಟು ನಿರ್ವಿಕಲ್ಪ ಸಮಾಸ್ಥಿತಿ ಕೊಟ್ಟೋಗ್ಬಿಡ್ತಾನೆ. ಆನಂದದ ಕಣ್ಣೀರುಗಳು ಹೊರಡುವವು. ಎಷ್ಟೋ ಜನ್ಮಗಳಿಂದ ವೆಯ್ಟ್ ಮಾಡಿ ಅಂಥ ಒಂದು ಸ್ಥಿತಿ ಬಂದಾಗ ಅಷ್ಟು ಆನಂದ ಬಾಷ್ಪಗಳು ಬರ್ತವೆ. ಆತನಲ್ಲಿ ನಟ್ಟ ದೃಷ್ಟಿಯು ಕೀಳದ ಹಾಗೆ ಲಕ್ಷ್ಯವನ್ನು ಇಟ್ಟಿರಲು ಮಹತ್ತಾದ ಬ್ರಹ್ಮಪ್ರಕಾಶವು ಅಳತೆ ಇಲ್ಲದೆ ಬೆಳಗಿ ಹೊಳೆಯುವುದು. ಆ ಪ್ರಕಾಶವನ್ನು ಮುಟ್ಟಿ ಭಾವವು ಅಡಗಲು ಈ ಬ್ರಹ್ಮನೇ ತಾನೆಂಬ ದೃಢಭಾವವು ಕಾಣದಾಗಲು. ಹೀಗೆ ನಿತ್ಯದ ಸಾಧನದಿಂದ ಬ್ರಹ್ಮಸ್ವರೂಪವು ಸಾಕ್ಷಾತ್ಕಾರವಾಗುವುದು. ಇಷ್ಟೆಲ್ಲ ಅಭ್ಯಾಸ ಮಾಡ್ತಾ ಇದ್ದರೆ ಆವಾಗ ಆ ಬ್ರಹ್ಮನೇ ತಾನೆಂಬ ದೃಢಭಾವವು ಕಾಣದಾಗಲು. ಹೀಗೆ ನಿತ್ಯದ ಸಾಧನದಿಂದ ಬ್ರಹ್ಮಸ್ವರೂಪ ಸಾಕ್ಷಾತ್ಕಾರ ಆಗುತ್ತೆ. ಪ್ರತಿದಿನ ದೇಹದಲ್ಲಿ ಸೂರ್ಯಪ್ರಕಾಶವನ್ನು ಕಂಡು ಶೋಭಿಸುವನು. ಒಳಗೆ ಹೊರಗೆ ಏನನ್ನೂ ಕಾಣದೆ ಆತ್ಮಪ್ರಕಾಶದಲ್ಲಿ ಮುಳುಗುವನು. ಅವನಿಗೆ ಹೇಳಲು ಅರಿವಿಲ್ಲ. ಬಹು ಪ್ರಕಾರದ ಸುಖವು ತುಂಬಿ ತುಳುಕಿದಂತಾಗಲು ಶುದ್ಧ ಅರಿವು ಆನಂದಗಳಿಂದ ಪೂರ್ಣನೆನಿಸುವನು. ರಾಮಕೃಷ್ಣ ಪರಮಹಂಸಗಳನ್ನು ಕೇಳ್ತಾರೆ, ಆ ಅನುಭೂತಿ ಹೆಂಗಿರುತ್ತೆ ಸ್ವಾಮೀಜಿ, ಒಂದು ಸ್ವಲ್ಪ ಹೇಳಿ ನಮ್ಗೆ ಹೆಂಗಿರುತ್ತೆ ಅಂದರೆ, ಅದು ಹೇಳಬೇಕಂತ ಪ್ರಯತ್ನ ಮಾಡೋಕ್ಕೆ ಹೋಗ್ತಾನೆ, ಸ್ವಯಂ ಆಗಿ ಆ ನಿರ್ವಿಕಲ್ಪ ಸಮಾಜ ಸ್ಥಿತಿಗೆ ಹೊರಟೋಗ್ಬಿಡ್ತಾ ಇರ್ತಾನೆ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಅಷ್ಟೇ.
ಅವನು ಮೂಕ ಇರ್ತಾನಲ್ಲ, ಮಾತು ಬರ್ದಿರೋಂಥ ಮೂಕ ಬೆಲ್ಲನೂ ಟೇಸ್ಟ್ ಮಾಡಿ ನೆಕ್ಕಿಬಿಟ್ಟು ಆನಂದನ ಅನುಭವಿಸ್ತಾ ಇರ್ತಾನೆ. ಅವ್ನು ಮತ್ತೆ ನಮಗೆ ಹೆಂಗಿದೆಯಪ್ಪ ಬೆಲ್ಲ ಅಂತಂದರೆ ಅವ್ನು ಹೇಳೋದಕ್ಕಾಗುತ್ತಾ? ಅವ್ನು ಹೇಳೋದಕ್ಕಾಗೋದಿಲ್ಲ. ಇದೂ ಅಷ್ಟೇ, ಮೂಗುವಾಡು ಬೆಲ್ಲಂ ನಾಟಿನೆಟ್ಟು ಅಂತ. ಈ ಅನುಭೂತಿನ ಯಾರಿಗೂ ಅವರು ಹೊಂದಬೇಕಷ್ಟೇ ಹೊರತು ಅದನ್ನು ಹೆಚ್ಚು ವಿವರಣೆ ಮಾಡೋದಕ್ಕಾಗೋದಿಲ್ಲ, ಅದಕ್ಕೆ ಲಿಮಿಟೇಷನ್ಸ್ ಇರೋದಿಲ್ಲ. ಯೋಗಿಯ ಬಾಲ, ಉನ್ಮತ್ತ, ಪಿಸಾಚಿ, ಅಂಧ, ಬದಿರ, ಮೂಕ ಎಂಬ ಅವಸ್ಥೆಗಳನ್ನು ಧರಿಸಿ ಜಗತ್ತಿನ ಜನರಿಗೆ ಆನಂದದಿಂದ ತೋರುವನು. ಸರ್ವಕ್ಕೂ ಕಾರಣ ಸ್ವರೂಪನಾಗಿ ತೋರುವ ಯೋಗಿಯ ಸದಾ ಪೂರ್ಣಾನಂದವನ್ನು ಯಾರು ಬಲ್ಲರು ಅಂದರೆ ಯಾರೂ ತಿಳಿಯಲಾರು. ಯೋಗಿ ಹೆಂಗಿರ್ತಾನೆ ಅಂದರೆ ಫಸ್ಟು ಸಣ್ಣ ಮಕ್ಕಳ ಥರ ಚೇಷ್ಟೆ ಮಾಡ್ತಾ ಇರ್ತಾನೆ. ನಾವಯ್ಯೋ ಯಾರಪ್ಪ ಇವನು ಸಣ್ಣ ಮಗು ಥರ ಇದ್ದಾನೆ, ಎಲ್ಲ ಹಿಂಗೆ ಮಾಡ್ತಾನೆ, ಹುಚ್ಚು ಚೇಷ್ಟೆ ಮಾಡ್ತಾನೆ. ಮತ್ತು ಒಂದು ಸತಿ ಉನ್ಮತ್ತ, ಹುಚ್ಚರ ಥರ ಕಾಣಿಸ್ತಾ ಇರ್ತಾರೆ. ಮತ್ತು ಇನ್ನೊಂದು ಸತಿ ಪಿಸಾಚಿ ಥರ ಸುಮ್ಮನೆ ಸುತ್ತಾಡ್ತಾ ಇರ್ತಾರೆ. ಇಲ್ಲಿಂದ ಕಾಶ್ಮೀರಿಗೆ ಹೋಗೋದು, ಕಾಶ್ಮೀರಿಂದ ಅಲ್ಲಿ ನಡ್ಕೊಂಬರೋದು. ಯಾರಾದರೂ ನೋಡಿದ್ರೆ ಈಗ ಭೂತ ಪೇರ್ತ ಇಟ್ಕೊಂಡಿದೆಯಾ ಹಂಗೆ ಅಂತ, ಶರೀರ ಎಲ್ಲ ಒಣಗೋಗ್ತಾ ಇರುತ್ತೆ. ಆದರೂ ಸುಮ್ಮನೆ ಇಲ್ಲಿ ಹೋಗೋದು, ಅಲ್ಲಿ ಹೋಗೋದು, ಆ ಗುಡಿಗೆ ಹೋಗೋದು, ಈ ಗುಡಿಗೆ ಹೋಗೋದು. ಅಡಿಯಪ್ಪ ತಾತ ಅಂಥ ಸ್ಥಿತಿಯಲ್ಲಿದ್ದರಂತೆ. ಚೆನ್ನಾರೆಡ್ಡಿ ಹೇಳಿದ್ರು, ಎಲ್ಲಿ ಕೆರೆಗಳ ಹತ್ರ ಮಲ್ಕೊಡೋದು, ಗುಡಿಗಳಲ್ಲಿ, ಹಳೆ ಗುಡಿಗಳಲ್ಲಿ ಮಲ್ಕೊಡೋದು, ಆದೋಣಿ ಸುತ್ತಮುತ್ತ ಅಲ್ಲಿ ಇಲ್ಲಿ ಭಿಕ್ಷಾಟನೆ ಮಾಡಿಕೊಂಡು ಸುಮಾರು ದಿವಸ ಹಂಗಿದ್ರಂತೆ. ಮತ್ತು ಹಿಂಗೆ ಆ ಥರ ಸ್ಥಿತಿಯಲ್ಲಿರ್ತಾರೆ. ಮತ್ತು ಅಂಧ ಥರ ಕುರುಡ ಇದ್ದಂಗೆ. ಕುರುಡ ಹೆಂಗಂದರೆ ಎದುರುಗಡೆ ಯಾರು ಬರ್ತಾಯಿದ್ರು ಕೂಡ ಅವ್ನಿಗೆ ಅರ್ಥ ಆಗೋದಿಲ್ಲ. ಈತನೂ ಅಷ್ಟೇ, ಯಾರು ಜನರು 1000 ಜನ ಮಧ್ಯದಲ್ಲಿದ್ದರೂ ಕೂಡ ಯಾರ ಜೊತೆ ಇಡ್ಸ್ಕೊಳ್ಳೋದೇ ಇಲ್ಲ, ಇದ್ರೂ ಕೂಡ ಇಲ್ಲದಂಗೆ ನೋಡ್ತಾ ಇರ್ತಾನೆ, ಅಂಥ ಸ್ಥಿತಿ. ಮತ್ತು ಬದಿರ, ನೀನು ಎಷ್ಟೇ ಬೈಗಿ ಇದೇ ಮಾಡು, ಕಿವುಡ ಹೆಂಗಿರ್ತಾನೆ, ಕಿವುಡಿಗೆ ಶೋಟೋನ್ ಮುದ್ದು ಶಂಕುದಿನಿಟ್ಟು ಅಂದ್ಬಿಟ್ಟು ಅವನ ಮೇಲೆ ಅವನು ಎಷ್ಟಾದರೂ ಬೈಕೋ, ನೀನು ಕಿವುಡ, ಅವನಿಗೇನು ಎಫೆಕ್ಟೇ ಆಗೋದಿಲ್ಲ. ಒಂದು ಸತಿ 3 ರಾಜಕೀಯ ವ್ಯಕ್ತಿಗಳು ಕರ್ನಾಟಕದಲ್ಲಿ ಅವ್ರದ್ದೊಂದು ಸ್ಟೋರಿ ಹೇಳಿದ್ರು. ಯಾವುದೋ ಕಾರ್ಯಕ್ರಮಕ್ಕೆ ಹೋದಾಗ 3 ಜನನ ಒಂದು ರೂಮಲ್ಲಿ ಹಾಕ್ಬಿಟ್ಟಿದ್ದಾರೆ. ಅದರಲ್ಲಿ ಒಬ್ಬರು ಗೊರಕೆ ಹೊಡಿತಾ ಇದ್ರಿಗೇನ ಇನ್ನೊಬ್ಬರಿಗೆ ನಿದ್ದೆ ಬರಲಿಲ್ಲವಂತೆ. ನಿದ್ದೆ ಬರಲಿಲ್ಲ ಅಂದ್ರೆಗನ ಕಂಪ್ಲೀಟಾಗಿ ರಾತ್ರಿ ಎಲ್ಲ ಶಿವರಾತ್ರಿ ಆಗಿಬಿಟ್ಟಿದೆ. 3 ಜನ ಇದ್ದರೆ ಒಬ್ಬ ಗೊರಿಕೆ ಹೊಡಿತಾ ಇದ್ದರೆ ಒಬ್ಬನಿಗೆ ನಿದ್ದೆ ಬಂದಿಲ್ಲ, ಇನ್ನೊಬ್ಬ ಆತ ವಯಸ್ಸಾಗಿರೋ ಆತ ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದಾನೆ. ಬೆಳಗ್ಗೆ ಎದ್ದುಬಿಟ್ಟು, ಹೌದು ಅವನು ಅಷ್ಟೊಂದು ಗೊರಿಕೆ ಹೊಡಿತಾ ಇದ್ದೆ, ನನಗೆ ರಾತ್ರಿ ಕಂಪ್ಲೀಟಾಗಿ ನಿದ್ದೆ ಇಲ್ಲ, ನೀನು ಹೆಂಗೆ ಅಷ್ಟು ಚೆನ್ನಾಗಿ ಮಲಗಿದ್ದೆ ಅಂತ ಕೇಳ್ತಾನೆ. ಅಯ್ಯೋ ಹೌದಾ, ನಾನು ಕಿವುಡು ನಾನು ಸರಿಯಾಗಿ ಕಿವಿ ಕೇಳಿಸೋದಿಲ್ಲ. ಆ ಮಿಷಿನ್ಗಳೇನಿತ್ತು ರಾತ್ರಿ ಹೊತ್ತು ಮಲಗುವಾಗ ಆ ಮಿಷಿನ್ಗಳು ತೆಗೆದುಬಿಟ್ಟು ಮಲ್ಕೊಂಡ್ಬಿಡ್ತೀನಿ, ಯಾರು ಏನು ಕಿರಿಸಿದ್ರು ನನಗೆ ಗೊತ್ತೇ ಆಗೋದಿಲ್ಲ ಅಂತ. ಆ ಕಿವುಡ್ತನ ಇದ್ದರೆ ಒಂದೊಂದು ಸತಿ ಹೊರ ಕೂಡ ಆಗಿಬಿಡುತ್ತೆ. ಆ ಕಿವಿಗಳು ನಮಗೆ ಜ್ಞಾನ ಬಂದ ಮೇಲೆ ನಾವು ಕಿವುಡ ಥರ ಆಗಿಬಿಡಬೇಕು. ಯಾರ ಮಾತುಗಳು ಏನು ನಮ್ಮ ಕಿವಿಗೆ ಬೀಳಲೇಬಾರ್ದು. ಇಲ್ಲಾಂದರೆ ಹೆಚ್ಚು ಮಾತುಗಳಿಂದನೇ ನಮಗೆ ಹಿಂಸೆ ಬರೋದು, ಚುಚ್ಚೋ ಮಾತುಗಳಿಂದನೇ ಹಿಂಸೆ ಆಗ್ತಾ ಇರುತ್ತೆ. ಆ ಥರ ಆಗಿಬಿಡಬೇಕು. ಆದ್ದರಿಂದ ಯೋಗಿಗಳಂಗೆ ಕಿವುಡು ಥರ ಇರ್ತಾರೆ. ತಲೆ ಕೆಡಿಸ್ಕೊಂಡು ನೀನು ಅಂಥದ್ದೇ ಬೈ ಏನೇ ಅನ್ಕೋ, ಏನಾದರೂ ಮಾಡ್ಕೋ, ತಲೆ ಕೆಡಿಸ್ಬಿಡ್ತಾರೆ. ಮತ್ತು ಇನ್ನೊಂದು ಮೂಕ, ನೀನು 10 ಮಾತಾಡ್ತಾ ಇದ್ರೆ 20 ಪ್ರಶ್ನೆ ಕೇಳಿದ್ರು ಕೂಡ ಯಾವಾಗಲೂ ಒಂದು ಸತಿ ಬಾಯಿ ತೆಗೆದು ಉತ್ತರ ಕೊಡ್ತಾರೆ. ನಿನಗೆ ಕೇಳಿ ಸುಸ್ತಾಗಿಬಿಡ್ಬೇಕು ನೀವು. ಅವರಂತೂ ಬಾಯಿ ಬಿಚ್ಚೋದೇ ಇಲ್ಲ, ಹೆಚ್ಚು ಮಾತಾಡೋದೇ ಇಲ್ಲ, ಮೂಕನ ಥರನೇ ಇರ್ತಾರೆ. ಸಾಧಕರು ಕೂಡ ಹಂಗೆ ಮೂಕರ ಥರನೇ ಇರಬೇಕು. ಆಶ್ರಮದಲ್ಲಿ ಇದೆಯೋ ಇಲ್ಲ ಅನ್ನೋ ಥರ ಇರಬೇಕು. ಆ ಥರ ಏಕಾಂತ ವಾಸ ಮಾಡ್ತಾ ಇರಬೇಕು. ಯಾವಾಗಲೂ ಹಲ್ಲ ಮಾಡಿಕೊಂಡು ಎಲ್ಲ ಇಂದ್ರಿಯಗಳು, ಕಣ್ಣುಗಳು, ಕಿವಿಗಳೆಲ್ಲ ಓಪನ್ ಇಟ್ಕೊಡೋದಲ್ಲ, ಎಲ್ಲ ಬಂದ್ ಮಾಡ್ಕೋಬೇಕು ಇಂದ್ರಿಯಗಳು. ಹೊರಗಡೆಯಿಂದ ಏನು ಹೊಸದು ಇನ್ಪುಟ್ ಆಗಬಾರ್ದು. ಈ ಅನಾದಿ ಕಾಲದಿಂದ ಆಗಿರೋ ಸಂಸ್ಕಾರಗಳು ಸಾಕು. ಅವು ತೆಕ್ಕೋಬೇಕಂದ್ರೆ ದೊಡ್ಡ ಸಮಸ್ಯೆ ಇದೆ. ಇನ್ನೂ ಕಣ್ಣುಗಳಿಂದ, ಕಿವಿಗಳಿಂದ ಎಲ್ಲ ಇನ್ನೂ ಒಳಗಡೆ ಹೆಂಗೆ ಸೇರಿಸ್ಕೊತೀವಿ, ಇನ್ನೂ ಹೊಸ ಸಂಸ್ಕಾರಗಳೆಲ್ಲ ಉಟ್ಬಿಟ್ಟು ಇನ್ನೂ ನಮ್ಮ ಜೀವನ ಹಾಳು ಮಾಡ್ತಾ ಇರ್ತಾರೆ. ಎಲ್ಲ ಬಂದ್ ಮಾಡ್ಕೊತಾ ಇರಬೇಕು ಒಂದೊಂದು. ಅಂದರೆ ಜೀವನ ಮುಕ್ತ ಪುರುಷರು ಹಂಗೆ ಕಿವುಡ್ರ ಥರ, ಮೂಕರ ಥರ ಇರ್ತಾರೆ ಎಂಬ ಈ 6 ಅವಸ್ಥೆಗಳಲ್ಲಿ ಧರಿಸಿ ಅವರು ಆರಾಮಾಗಿ ಆನಂದದಲ್ಲಿರ್ತಾರೆ, ಅವ್ರ ಸ್ವರೂಪದಲ್ಲೇ ಇರ್ತಾರೆ. ಬಾಲಮಾನಾಪಮಾನ ಅಂದರೆ ವಿಧಿ ನಿಷೇಧ ಆದಿಗಳಿಲ್ಲದೆ ತನ್ನಲ್ಲಿ ತಾನು ನಗುವುದು. ಸಣ್ಣ ಮಕ್ಕಳಿಗೆ ಏನು ಇರೋದಿಲ್ಲ, ಇದು ಮಾಡಬೇಕು ಇಂಥದ್ದು ಮಾಡಬಾರ್ದು ಅನ್ನೋದೇನಿಲ್ಲ, ಏನು ಬಂದರೆ ಅದು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಮುಳಗುಂದ ಬಾಲ ಮಹಾಂತ ಸ್ವಾಮಿಗಳು, ಅದು ಎಕ್ಸಾಂಪಲ್ಸ್ ಬರುತ್ತೆ. ಆ ಥರ ಸಣ್ಣ ವಯಸ್ಸಿನಲ್ಲೇ ಬಾಲ ಥರ ಇರ್ತಾರೆ. ಒಬ್ಬ ಯೋಗಿ ಇದ್ದಂಗೆ ಇನ್ನೊಬ್ಬ ಯೋಗಿ ಇದ್ದಲ್ಲ. ನಮ್ಮ ಅಡವಿ ಸ್ವಾಮೀಜಿ ತುಂಬ ಸ್ಟ್ರಿಕ್ಟ್ ಆಗಿದ್ದ, ಕೋಪವಾಗಿದ್ದ ಅಂದರೆ ಎಲ್ಲರೂ ಹಂಗೆ ಇರಬೇಕಂತೇನಿಲ್ಲ.
ನಗುತ್ತಾ ಕೂಡ ಜ್ಞಾನಬೋಧ ಮಾಡಿರೋವಂಥವ್ರು ಇರ್ತಾರೆ. ಒಂದೊಂದು ಕಡೆ ಒಂದೊಂದು ಯೋಗಿಗಳ ಚರಿತ್ರೆ ಇರುತ್ತೆ. ದುರ್ವಾಸ ಮುನಿ ಅಂತಾರೆ ಅಡವಿಶ ಸ್ವಾಮೀಜಿಯರಿಗೆ, ಎಮ್ಮಿಗನೂರು. ಹೆದರಿಕೆ ಆಗ್ತಾಯಿತ್ತು ಸ್ವಾಮೀಜಿ ಅವ್ರ ಮುಂದೆ ಹೋಗೋದಕ್ಕೆ ಅಂತಾರೆ, ಸಿಕ್ಕಾಪಟ್ಟೆ ಕೋಪ ಅಂದ್ಬಿಟ್ಟು. ಹಾಗಾದ್ಬಿಟ್ಟು ಎಲ್ಲರೂ ಜೀವನ ಮುಕ್ತ ಪುರುಷರನ್ನು ಎಲ್ಲರೂ ಕೋಪದಿಂದ ಇರಬೇಕಂತೇನಿಲ್ಲ. ಒಬ್ಬೊಬ್ರದ್ದು ಒಂದೊಂದು ಸ್ಟೈಲು, ಒಬ್ಬೊಬ್ರದ್ದು ಒಂದೊಂದು ಸ್ವಭಾವ ಇರುತ್ತೆ. ಉನ್ಮತ್ತ ವಿರತಿ ಬಲಿದು ಮದ್ಯ ಸೇವಿಸಿದ್ದು ಆದವರಂತೆ ಮೈಮೇಲೆ ಎಚ್ಚರವಿಲ್ಲದೆ ತಿರುಗುವುದು, ಕುಣಿಯುವುದು, ಬೀರುವುದು ನವಲಗುಂದ ನಾಗಲಿಂಗ ಸ್ವಾಮಿಗಳು ದೃಷ್ಟಾಂತದಲ್ಲಿ. ಅವರಷ್ಟೇ, ಅವ್ರಿಗೆ ಮೈ ಮೇಲೆ ಕುಡಿದವರು ಹೆಂಗೆ ಮೈ ಮರೆತು ಹೆಂಗೆ ವ್ಯವಹಾರ ಮಾಡ್ಕೊತಾ ಇರ್ತಾರೆ, ಯೋಗಿಗಳು ಅಷ್ಟೇ. ಅವ್ರ ಶರೀರದ ಮೇಲೆ ಹೆಚ್ಚು ಏನೂ ಧ್ಯಾಸ ಇರೋದಿಲ್ಲ, ಅಂಥ ಸ್ಥಿತಿಲಿ ಇದ್ಬಿಟ್ಟಿರ್ತಾರೆ. ಮೂರನೇದು ಪಿಸಾಚಿ, ಕೈಕಾಲು ಒಂದು ಕಡೆ, ಮುಖ ಒಂದು ಕಡೆಗೆ, ಮಣ್ಣು ಮುಸುಗಿ ಮಲಗಿರುವುದು. ಎರಿತಾತ ಸ್ವಾಮಿಗಳು, ಎರಿತಾತ ಎಷ್ಟೋ ಜನ ಇರ್ತಾರೆ, ಎರಿತಾತ ಸ್ವಾಮಿಗಳು ಉದಾಹರಣೆ. ಅಂಧ ಪರವಶನಾಗಿ ಅಂತರದೃಷ್ಟಿಯಿಂದ ನಿಜ ಸುಖದಲ್ಲಿ ಮುಳುಗಿ ಬಹುಕಾಲ ಕಣ್ಣು ತೆರೆಯದಿರುವುದು. ಆ ಥರ ಕೆಲವರು ಇರ್ತಾರೆ, ಕಣ್ಣು ತೆಗೆಯೋದೇ ಇಲ್ಲ ಅವರು. ಬದಿರ ಅನಾಹತ ಚಕ್ರದಲ್ಲಿ ದಶವಿಧ ನಾದದೊಳಗೆ ಮುಳುಗಿ ಹೊರಗಿನ ಶಬ್ದಗಳು ಏನೂ ಕೇಳದಿರುವುದು. ಒಳಗಡೆನೇ ನಾದಗಳೆಲ್ಲ ಕೇಳ್ತಾ ಇರ್ತವೆ, ಸಾಧನೆ ಮಾಡಿರೋದ್ರಿಂದ, ಚಕ್ರ ಸಾಧನೆ ಮಾಡ್ತಾಯಿದ್ರು. ಹೊರಗಡೆ ಶಬ್ದ ಅವ್ರಿಗೆ ಕೇಳಿಸೋದೇ ಇಲ್ಲ. ಮೂಕ, ತನ್ನ ಹೊರತು ಅನ್ಯ ಯಾರೂ ಇಲ್ಲ, ಯಾರೂ ಕೂಡ ಮಾತನಾಡುವುದೆಂದು ಮಾತಾಡದೆ ಸುಮ್ಮನಿರುವುದು. ಈ ಥರ 6 ಸ್ಥಿತಿಗಳಲ್ಲಿ ಅಂಥ ಯೋಗಿಗಳಿರ್ತಾರೆ. ಮತ್ತು ಯೋಗಿಯು ಹೊಟ್ಟೆಯು ಹಸಿದ ಕಾಲದಲ್ಲಿ ಸರ್ವವೂ ಬ್ರಹ್ಮಸ್ವರೂಪ ಭಾವವಿರುವುದರಿಂದ ತೆಗೆದುಕೊಳ್ಳುವ ಬಿಡುವ ನಿಯಮವಿಲ್ಲದೆ ಸರ್ವ ಜಾತಿಯಲ್ಲಿ ಭಿಕ್ಷಾನ್ನವನ್ನು ಕೈ ಮುಟ್ಟಿ ತೆಗೆದುಕೊಳ್ಳುವನು. ಅದಕ್ಕೆ ಅವಧೂತರಿಗೆ ಆ ನಿಯಮಗಳಿರೋದಿಲ್ಲ, ಇಂಥವ್ರ ಮನೆಯಲ್ಲಿ ತಿನ್ನಬೇಕು, ಅಂಥವ್ರ ಮನೆಯಲ್ಲಿ ತಿನ್ನಬೇಕಂತ. ನಿದ್ದೆಯ ವೇಳೆಯಂತೆ ಶರೀರದ ಸ್ಮರಣೆ ಇಲ್ಲದ್ದರಿಂದ ಬಟ್ಟೆಗಳನ್ನು ತೊಟ್ಟುಕೊಳ್ಳುವನು. ಬ್ರಹ್ಮಭಾವ ದೃಢವಾದವನಿಗೆ ಶರೀರದ ನೆನಪಿಲ್ಲದಿದ್ದರಿಂದ ಬೆತ್ತಲೆಯಾಗುವನು. ದಿಗಂಬರವಾಗಿ ಕೂಡ ಇರ್ತಾರೆ. ಮತ್ತು ಜೀವಭಾವವು ಪೂರ್ಣ ಹೋಗಿ ಪರಮಾತ್ಮನೇ ತಾನಾಗಿ ಅವಿದ್ಯೆ ಸ್ವರೂಪದ ಮುರಿವೆ ಅಸ್ಮಿತಾ ದೇಹನಾನೆಂಬ ಭಾವ, ರಾಗ, ದ್ವೇಷ, ಅಭಿನಿವೇಶಗಳೆಂಬ ಪಂಚ ಪಾಶಗಳು ಚೆನ್ನಾಗಿ ನಾಶವಾದವು. ಯೋಗಸೂತ್ರಗಳು ಬರುತ್ತೆ, 5 ಕ್ಲೇಶಗಳಿರುತ್ತೆ. ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶಗಳಂತ. ಅವಿದ್ಯೆ ಅಂದರೆ ನಮ್ಮ ಸ್ವರೂಪನ ನಾವು ಮರ್ತೋಗ್ಬಿಡೋದು. ಅಸ್ಮಿತೆ ಅಂದರೆ ದೇಹನೇ ನಾನು ಎಂಬ, ಯಾವಾಗ ನಮ್ಮ ಸ್ವರೂಪನ ಮರೆತು ಬಿಡ್ತೀವೋ ಮತ್ತು ಯಾವುದೋ ಒಂದು ಇದೇ ನಾನು ಶರೀರ, ಇದೇ ನಾನು ಅಂದ್ಕೊಳ್ಳೋದು. ಇನ್ನು ರಾಗ ಅಂದರೆ ಅಟ್ಯಾಚ್ಮೆಂಟು, ದ್ವೇಷ ಅಂದರೆ ಎಲ್ಲರಿಗೂ ಇದ್ದೇ ಇರ್ತಿದ್ದೊಂದು ಸಮಸ್ಯೆ ದ್ವೇಷ. ಮತ್ತು ಅಭಿನಿವೇಶ, ಮೃತ್ಯುವಿನ ಭಯ, ಮೃತ್ಯು ಬಗ್ಗೆ ಎಲ್ಲರಿಗೂ ಭಯಂಕರವಾಗಿ ಭಯ ಇರುತ್ತೆ. ಪಂಚಪಾಶಗಳು ಚೆನ್ನಾಗಿ ನಾಶವಾದವು. ಕಾಮಕ್ರೋಧಾದಿ ಮದಗಳು ಸುಟ್ಟುವವು. ಸರ್ವ ವಿಷಯಗಳಲ್ಲಿ ಹೋಗುವ ಇಂದ್ರಿಯಗಳು ಬ್ರಹ್ಮಭಾವವ ವಿಷಯಭಾವವುಳ್ಳವಳಾದವು. ಯೋಗಶ್ರೇಷ್ಠನು ಸಾಕ್ಷಿ ರೂಪದಲ್ಲಿ ಎಚ್ಚರಾಗಿರುವನು. ಒಮ್ಮೆ ದೇವಿಯೇ ಉಣ್ಣು ಎನ್ನುವ, ಒಮ್ಮೆ ನಾನು ಉಣ್ಣುವನೆನ್ನುವನು. ಒಮ್ಮೆ ದೇವಿಯೇ ಕಣ್ಣಿನಿಂದ ನೋಡೆಂಬುವನು, ಒಮ್ಮೆ ನಾನು ನೋಡುವೆಂಬುವನು. ಯೋಗಶ್ರೇಷ್ಠನು ನಿಜ ಸುಖದಲ್ಲಿ ಗುರು ಶಿಷ್ಯನಾಗಿ ತನ್ನೊಳಗೆ ಈ ರೀತಿ ಮನನ ಮಾಡುತ್ತಿರುವನು. ಒಂದು ಸತಿ ದೇವಿನೇ ನಾನು ಅನ್ನೋ ಥರ ಇರ್ತಾನೆ, ಒಂದು ಸತಿ ದೇವಿಯನ್ನು ಕೇಳ್ತಂಗಿರ್ತಾನೆ. ವಿಚಿತ್ರವಾಗಿರ್ತಾರೆ ಆ ಯೋಗಿಗಳು. ಒಮ್ಮೆ ಜಗವನ್ನು ದೇವಿ ಎಂಬುವನು, ಒಮ್ಮೆ ನಾನೇ ಜಗವೆಂಬುವನು. ಒಮ್ಮೆ ಸರ್ವವೂ ದೇವಿಯ ವಿಲಾಸವೆಂದು, ಒಮ್ಮೆ ತನ್ನ ವಿಲಾಸವೆಂದು ಅವನನ್ನು ತನ್ನ ಮತ್ತು ದೇವಿಯ ಅಭಿಪ್ರಾಯ ಒಂದೇ ಆಗಿರುವ ಯೋಗಿಯ ಬ್ರಹ್ಮಾನುಭವದಿಂದ ನಿಜ ಸುಖದಲ್ಲಿರುವನು. ಯಾವ ರೂಪವನ್ನು ಕಂಡರೂ ದೇವಿಯ ರೂಪವೆಂಬನು. ನಿಜವಾಗಿ ದೇವಿಯ ಹೊರತು ಏನನ್ನೂ ನೋಡನು. ಪೂರ್ಣ ಅರಿವಿನ ಆನಂದದಲ್ಲಿ ಬ್ರಹ್ಮನೊಬ್ಬನೇ ತಾನಾಗಿ ಅಲೆದಾಡುತ್ತಾ ಇರುತ್ತಿರುವನು. ತನಗೆ ಯೋಗ್ಯ ಕಂಡ ಇಚ್ಛೆಯಾದ ಸ್ಥಳದಲ್ಲಿ ಸಂಚರಿಸುತ್ತಾ ಆಹಾರಾದಿಗಳನ್ನು ಸೇವಿಸಿದರೂ ಉಂಡ ಉಪವಾಸಿಯಂತಿರುವನು. ದುಷ್ಟರ ಸಹವಾಸಕ್ಕೆ ತನ್ನ ಒಪ್ಪಿಗೆಯಿಂದ ಕೂಡದೆ ಸಹಜಾನಂದದಲ್ಲಿ ಮನಮುಳುಗಿ ಸಾಕ್ಷಿಯಾಗಿರುವನು. ಇಷ್ಟವಾದ ಸ್ಥಳದಲ್ಲೆಲ್ಲ ಸಂಚಾರ ಮಾಡ್ತಾ ಇರ್ತಾನೆ. ಆಹಾರಾದಿಗಳನ್ನು ಸೇವಿಸಿದರೂ ಉಂಡ
ಎಂತಿರುವನು. ತಿಂತಾ ಇದ್ರೂ ಕೂಡ ಹಸಿವಿದ್ದವನ ಥರನೇ ಇರ್ತಾನಂತೆ. ದುಷ್ಟರ ಸಹವಾಸಕ್ಕೆ ತನ್ನ ಒಪ್ಪಿಗೆಯಿಂದ ಕೂಡದೆ ಸಹಜಾನಂದದಲ್ಲಿ ಮನಮುಳುಗಿ ಸಾಕ್ಷಿಯಾಗಿರುವನು. ಯಾರು ಎಂಥವ್ರ ಜೊತೆ ಬೇಕಾದರೂ ಕೂಡ ಅವನು ಯಾರಿಗೂ ಅಂಟಿದಂಗೆ ಇರ್ತಾನೆ. ಯೋಗಿಯು ರೀತಿಯಿಂದ ಆಚರಿಸಿ ಬ್ರಹ್ಮದಲ್ಲಿ ಏಕಾಗುವನು. ಹೆಚ್ಚು ಹೇಳುವುದೇನಿದೆ, ಸತ್ಯ ಮಾತುಗಳನ್ನೇ ಶಿವಸ್ವರೂಪನಾಗಿ ಯೋಗಿಯನ್ನು ಸದಾ ಸೇವಿಸುವವರು ಪುಣ್ಯವಂತರಾಗಿ ಮುಂದೆ ಮುಕ್ತಿಯು ಹೊಂದುವರು. ಇದು ಅತ್ಯಂತ ಸಿದ್ಧವಾಗಿರುವುದು. ಅಂಥ ಮಹಾಪುರುಷರು ಸೇವೆ ಮಾಡಿಕೊಂಡ್ರೆ ಮಹಾಪುಣ್ಯ. ನೀನು ಹೊರಗಡೆ 1,00,000 ಜನಕ್ಕೆ ದಾನ ಮಾಡೋದು ಒಂದೇ, ಅಂಥ ಮಹಾಪುರುಷನಿಗೆ ಒಂದು ಊಟ ಕೊಡೋದು ಒಂದು. ಅಂಥ ಮಹಾಪುರುಷರು ಅದಕ್ಕೆ ಸಣ್ಣ ಸಣ್ಣ ಸೇವೆ ಸಿಕ್ಕಿದ್ರೆ ಸಾಕಂತ ಕಾಯ್ತಾ ಇರ್ತಾರಂಥ ಯೋಗಿಗಳ ಹತ್ರ. ಅವ್ರು ಯಾರ ಹತ್ರ ಹೆಚ್ಚು ಸೇವೆ ಕೂಡ ತಗೊಳ್ಳೋದಿಲ್ಲ. ಯೋಗಿಯ ನಡತೆಯನ್ನು ನಿಂದಿಸಿದರೆ ಅವರು ತಪ್ಪದಲ್ಲೇ ದುಃಖ ಸಂಸಾರದಲ್ಲಿ ಬೀಳುವರು. ಯೋಗಿಗಳನ್ನು ನಿಂದೆ ಮಾಡೋದು ಅವೆಲ್ಲ ಮಾಡ್ಕೊತಾ ಇದ್ದರೆ ಸಂಸಾರ ನಾಶ ಆಗಿಬಿಡ್ತಾರೆ. ಅವನ ಸೇವೆಯ ಮಾಡಲು ನೆನೆದ ಕಾರ್ಯಗಳು ಪೂರ್ಣ ಆಗುವವು. ಅವನೇ ಪ್ರತ್ಯಕ್ಷ ಬ್ರಹ್ಮನು, ಬ್ರಹ್ಮನೇ ಅವನು. ಈ ಮಾತು ಸತ್ಯವು. ಅವನನ್ನು ಮನುಷ್ಯನೆನ್ನಲು ಸತ್ಯವಾಗಿ ನರಕ ಪ್ರಾಪ್ತಿ. ಸಾಮಾನ್ಯ ಮನುಷ್ಯರ ಥರ ನೋಡಲೇಬಾರ್ದಂಥ ಯೋಗಿಗಳನ್ನು. ಸಾಕ್ಷಾತ್ ಪರಮಾತ್ಮ ಸ್ವರೂಪ ಅಂತ ನೋಡಬೇಕು. ಯೋಗಿಯು ನಿಂತ ಸ್ಥಳಗಳೆಲ್ಲ ಕಾಶಿ ಕ್ಷೇತ್ರವು. ಒಂದು ಸತಿ ಹೆಜ್ಜೆ ಇಟ್ಟು ಹೋದರೆ ಅಲ್ಲಿ ಪುಣ್ಯಕ್ಷೇತ್ರ ಆಗಿಬಿಡುತ್ತೆ. ಅಂಥ ಮಹಾಯೋಗಿಗಳು. ಅನಂತ ನದಿಗಳು ಅವನ ಪಾದಗಳಲ್ಲಿರುವವು. ಎಲ್ಲ ನದಿಗಳು ಅವನ ಪಾದದಲ್ಲಿರ್ತವೆ. ಆದುದರಿಂದ ಅವನ ಪಾದ ನೆಲೆಗಳೆಲ್ಲ ಪುಣ್ಯಕ್ಷೇತ್ರವು. ಅಜ ಹರಿಹರರು ಅವನನ್ನು ನಿರೀಕ್ಷಿಸುತ್ತಿರ್ತಾರೆ. ತ್ರಿಮೂರ್ತಿಗಳೇ ಅವನನ್ನು ಅಂಥವ್ರ ಮಹಾಪುರುಷರ ದರ್ಶನಕ್ಕಾಗಿ ವೇಟ್ ಮಾಡ್ತಾ ಇರ್ತಾರಂತೆ. ಎಲ್ಲ ಲೋಕಗಳು ಅವನಲ್ಲಿಯೇ ಇರುವವು. ಆ ಬ್ರಹ್ಮಯೋಗಿಯನ್ನು ದೇವಿಯು ಸೆರಗಿನಿಂದ ಬೀಸುತ್ತಿರುವಳು. ದೇವಿನೇ ಆ ಯೋಗಿಗೆ ಸೆರಗಿನಿಂದ ಗಾಳಿ ಬೀಸಿ ಸೇವೆ ಮಾಡ್ತಾ ಇರ್ತಾರಂತ. ಅಂಥ ಮಹಾಯೋಗಿಗೆ ಯೋಗಿಯೇ ದೇವರು, ಯೋಗಿಯೇ ತೀರ್ಥವು, ಯೋಗಿಯೇ ತನಗೆ ಸಕಲವೆಂದು ನೆರೆನಂಬಿ ಸೇವಿಸಿ ಅರ್ಚಿಸಿ ಸ್ತುತಿಸಿ ತೃಪ್ತಿಪಡಿಸಿದರೆ ಅವರು ನಿಜವಾಗಿ ಮುಕ್ತಿ ಪಡೆಯುವುದು. ನಂದೀಶ್ವರನೇ ಕೇಳು, ಜೀವನ್ಮುಕ್ತನಿಗೆ ಅಂದು ನ್ಯಾಸ ಆಸನಗಳಿಲ್ಲ. ಜಪಿಸುವ ಷೋಡಶೋಪಚಾರಗಳಿಂದ ಪೂಜಿಸುವ ನಿಯಮಾದಿಗಳು ಇಲ್ಲವು. ದೇವರನ್ನು ಬರಮಾಡಿಕೊಳ್ಳುವ, ತೃಪ್ತಿಪಡಿಸುವ, ಕಲಿಸುವ ಪ್ರಾಣ ಪ್ರತಿಷ್ಠೆ ಮೊದಲಾದ ಮಂತ್ರಗಳೂ ಒಂದೂ ಇಲ್ಲವು. ಯಾಕಂದರೆ ಪರಿಪೂರ್ಣ ಬ್ರಹ್ಮವೇ ಆಗಿ ಸರ್ವಸಾಕ್ಷಿಯಾಗಿಹನು. ನಾವು ಮಾಡ್ತೀವಲ್ಲ, ಆವಾಹಯಾಮಿ, ಆಸನಂ ಸಮರ್ಪಯಾಮಿ ಅಂತ, ಇವೆಲ್ಲ ಏನು ಬೇಕಾಗಿಲ್ಲ. ಯೋಗಿಗೆ ಅವನು ಸುಮ್ಮನೆ ಬಂದ್ಬಿಟ್ಟು ಒಂದು ಕಾಶಿಯಲ್ಲಿ ಬರ್ತಾರೆ, ಕೆಲವು ಬಾಬಾ ಇರ್ತಾರೆ, ನೀರು ತಗೊಂಡು ಶಿವಲಿಂಗದ ಮೇಲೆ ಆಗ್ಬಿಟ್ಟು ಖುಷ್ರಾಹು ದೇವರಿಗೆ ಆಶೀರ್ವಾದ ಮಾಡಿ ಹೋಗ್ತಾ ಇರ್ತಾರೆ. ಅಂಥ ಸ್ಥಿತಿಯಲ್ಲಿ ಇರ್ತಾರೆ ಅವರು. ನೀನು ಖುಷಿಯಾಗಿರು ಅಂದ್ಬಿಟ್ಟು ಅವ್ರು ಮಾಡಿದ್ದೇ ಅಷ್ಟೇ. ಆ ಸ್ವಲ್ಪ ನೀರಂಗೆ ಹಾಕಿದ್ರೆ ಅದೇ ದೊಡ್ಡ ಮಹಾಪೂಜೆ. ಅದು ಜೀವನು ಅಂದರೆ ಅವನ ಸ್ವರೂಪವೇನು ಎಂದರೆ ಜೀವಭಾವವು ತನ್ನ ನಿಜ ಸ್ವರೂಪ ಮರೆತವನು. ತಪ್ಪು ತಿಳುವಳಿಕೆಯು ಜೀವಭಾವ. ಜೀವ ಎಂಬ ಹೆಸರು ಗುರುಪದೇಶದಿಂದ ಹೋಗಲು ಶುದ್ಧ ಪರಿವಾಗಿ ಶೋಭಿಸುವುದು ಜೀವಭಾವ. ತಪ್ಪು ತಿಳುವಳಿಕೆಯಷ್ಟೇ ಸುಳ್ಳು. ನಾವು ಜೀವ ಅಂತಿದ್ದೀವಲ್ಲ, ಒಂದು ಫೀಲಿಂಗ್ ಬರ್ತದೆ, ನಾನು ಅನ್ನೋ ಫೀಲಿಂಗು, ಅದು ಸುಳ್ಳು, ಅದು ಮೋಸ. ಇದು ನಮ್ಮ ನಿಜವಾದ ಸ್ವರೂಪ ಅಲ್ಲ. ನಮ್ಮ ನಿಜವಾದ ಸ್ವರೂಪ ಪರಮಾತ್ಮ ಸ್ವರೂಪವೇ ಆಗಿದೆ. ತಾನು ಯಾವಾಗಲೂ ಪರಿಪೂರ್ಣ ಬ್ರಹ್ಮನು. ತಪ್ಪು ಕಲ್ಪನೆಯಿಂದ ಜೀವನೆನಿಸಿರುವನು. ತಪ್ಪು ಮಿಸ್ಟೇಕ್, ರಾಂಗ್ ಕನ್ಕ್ಲೂಷನಿಂದ ಅವನು ಮನುಷ್ಯ ಅಂದ್ಕೊಂಡ್ಬಿಟ್ಟಿರ್ತಾನೆ. ಈ ಶರೀರದ ಜೊತೆ ಸಂಬಂಧ ಇಟ್ಕೊಂಡು ಅವನು ಬಿಂಬರೂಪದನ್ನು ನೋಡೋದು ಬಿಟ್ಬಿಟ್ಟು ಪ್ರತಿಬಿಂಬದನ್ನು ನೋಡ್ಕೊತ ಅದೇ ನಾನು ಅಂತ ಅಂದ್ಕೊಂಡ್ಬಿಟ್ಟಿರ್ತಾನೆ. ಆ ಭ್ರಾಂತಿಯ ಸಂಬಂಧಗಳಂಗಿರುತ್ತವೆ. ಪರಶಿವನು ದೇಹಗಳನ್ನು ರಚಿಸದ ನಂತರ ಅವನೇ ಈ ದೇಹದಲ್ಲಿ ಜೀವಾತ್ಮ ರೂಪದಿಂದಿರುವನು. ಅನುರೂಪ ಅವಿದ್ಯಾ ರೂಪಾದಿಯಿಂದ ತಾನು ಅಣುವೆಂದು 3 ದೇಹಗಳು ನಾನು, ಅವುಗಳ ಧರ್ಮ ತನ್ನವೆಂದು ತಿಳಿದುಕೊಂಡು ಸಂಸಾರಿ ಜೀವನೆನಿಸಿದನು. ಶಿವನಿಗೆ ನಾನು ಭಿನ್ನ, ಹುಟ್ಟು ಸಾವು ಸುಖ ದುಃಖಗಳು ತನಗುಂಟೆಂಬ ತಪ್ಪು ತಿಳುವಳಿಕೆಯೇ ಜೀವತನವು. ಗುರುಪದೇಶದಿಂದ ಶರೀರಾದಿಗಳು ಅವುಗಳ ಧರ್ಮಗಳು ತನ್ನವಲ್ಲ, ಅವುಗಳೆಲ್ಲ ಸರಿಯು ಅರಿವೇ ತನ್ನ ನಿಜ ಸ್ವರೂಪವೆಂದು ತಿಳಿದಾಗ ಜೀವಭಾವ ಬಳಿದು ಶಿವಭಾವ ಪ್ರಾಪ್ತಿಯಾಗುವುದು. ಇವೆಲ್ಲ ವಿಚಾರದ ಮಾಡ್ತಾಯಿದ್ರೆ ಆಗ್ತಾಯಿರುತ್ತೆ. ಪರಶಿವನು ದೇಹಗಳನ್ನು ರಚಿಸಿದ ನಂತರ ಅವನೇ ಈ ದೇಹದಲ್ಲಿ ಜೀವಾತ್ಮ ರೂಪದಿಂದಿರುವನು.
ಈಗ ಆಕಾಶ ಮಹಾ ಆಕಾಶ ಇರುತ್ತೆ. ನಾವಿಲ್ಲಿ ಆಶ್ರಮ ಕಟ್ಟೋಕ್ಕೆ ಮುಂಚೆ ಇದು ಸುಮ್ಮನೆ ಖಾಲಿ ಜಾಗ, ದೊಡ್ಡ ಖಾಲಿ ಜಾಗ. ಆ ದೊಡ್ಡ ಖಾಲಿ ಜಾಗನೇ ಇವಾಗ ರೂಮ್ಗಳು ಕಟ್ಟಿದ ಮೇಲೆ ರೂಮ್ ಜಾಗ, ಬಾತ್ರೂಮ್ ಜಾಗ, ಅಡುಗೆ ಮನೆ ಜಾಗ ಅಂತ ಹೊಸ ಹೊಸ ಜಾಗಗಳು ಹುಟ್ಕೊಂಬಿಟ್ಟಿದ್ದಾರೆ. ಈ ಹೊಸ ಹೊಸ ಜಾಗಗಳನ್ನು ಯಾರು ಹುಟ್ಟಿಸಿದ್ರು? ದೊಡ್ಡ ಜಾಗನೇ ಹೆಂಗೆ ಹುಟ್ಟಿಸ್ತೋ ಈ ಉಪಾಧಿಕ ನಿಂತಿಂದ, ಅದೇ ಥರ ಇರೋದು ಒಬ್ಬ ಪರಮಾತ್ಮ ಸರ್ವವ್ಯಾಪಕವಾಗಿರ್ತಾನೆ. ನಾವು ಇಲ್ಲಿ ರೂಮ್ಗಳು ಕಟ್ಕೊಂಡಂಗೆ ಈ ಶರೀರ ಬಂದ್ಬಿಟ್ಟು ಈ ಶರೀರದ ಒಳಗಡೆ ಇವಾಗ ಜೀವ ಅನ್ನೋದು ಹೊಸದಾಗಿ ಹುಟ್ಕೊಂಡಂಗೆ ಅನಿಸುತ್ತೆ. ಮತ್ತು ಇವನು ಹೆಂಗೆ ಮತ್ತೆ ಪರಮಾತ್ಮ ಭಾವದಲ್ಲಿ ಹೆಂಗೆ ಲಯ ಆಗ್ತಾನಂದರೆ, ಇವನು ಈ ಕಟ್ಟಿರೋ ರೂಮನ್ನು ನಾವು ಎಲ್ಲ ಅದನ್ನು ತೆಗೆದುಬಿಟ್ರೆ, ಡಿಸ್ಮ್ಯಾಂಟಲ್ ಮಾಡಿಬಿಟ್ರೆ ಮತ್ತು ದೊಡ್ಡ ಖಾಲಿ ಜಾಗನೇ ಆಗುತ್ತೆ ಅದು. ಅದೇ ಥರ ಈ ಉಪಾಧಿನ ಈ ಶರೀರನ ನಾವು ಬಿಟ್ಟುಬಿಟ್ರೆ, ಕತ್ತಿಯಿಂದ ಕಟ್ ಮಾಡಿ ಬಿಸಾಗಬೇಕಾಗಿಲ್ಲ, ವಿವೇಕದಿಂದನೇ ಇದನ್ನು ಬಿಟ್ಟುಬಿಟ್ರೆ ನಾವು ನಮ್ಮಲ್ಲಿರೋ ಜೀವಭಾವ ಕರೆಕ್ಟ್ ತಾನಾಗಿ ತಾನು ಶಿವಭಾವ ಕೊಟ್ಟೋಗ್ಬಿಡುತ್ತೆ. ಈ ಥರ 3 ದೇಹಗಳು ನಾನು, ಅವುಗಳ ಧರ್ಮ ತನ್ನವೆಂದು ತಿಳಿದುಕೊಂಡು ಸಂಸಾರಿ ಜೀವನೆನಿಸುವನು. ಶಿವನಿಗೆ ನಾನು ಭಿನ್ನ, ಹುಟ್ಟು ಸಾವು ಸುಖ ದುಃಖಗಳು ತನಗುಂಟೆಂಬ ತಪ್ಪು ತಿಳುವಳಿಕೆ ಜೀವತನವು. ತಪ್ಪಾಗಿ ಅಂದ್ಕೊಂಡಿರ್ತೀವಿ. ಈ ಶರೀರಕ್ಕಿರೋ ಕಷ್ಟಗಳು, ಈ ಶರೀರದ ಸಮಸ್ಯೆಗಳೆಲ್ಲ ನಮ್ಮ ಸಮಸ್ಯೆಗಳಂತ ಅಂದ್ಕೊಂಡಿರ್ತೀವಿ. ಗುರುಪದೇಶದಿಂದ ಶರೀರಾದಿಗಳು ಅವುಗಳ ಧರ್ಮಗಳು ತನ್ನವಲ್ಲ, ಅವುಗಳೆಲ್ಲವೂ ಸರಿಯುವ ಅರಿವೇ ತನ್ನ ನಿಜ ಸ್ವರೂಪವೆಂದು ತಿಳಿದಾಗ ಜೀವಭಾವ ಒಳಿತು ಶಿವಭಾವ ಪ್ರಾಪ್ತಿಯಾಗುತ್ತೆ. ವಿಚಾರ ಮಾಡ್ತಾಯಿದ್ರೆ ಅದು ಜೀವಭಾವ ಹೋಗ್ಬಿಟ್ಟು ನಾವು ಪರಮಾತ್ಮ ಭಾವಕ್ಕೆ ಹೋಗ್ತಿರ್ತೀವಿ. ಮಿಕ್ಕಿದ್ದು ನಾವು ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಇಡಿಸುತ್ತೆ, ಅದು ನೋಡೋಣ. ನಾಳೆ ಸಾಯಂಕಾಲ ಯಾವತ್ತಾದರೂ ಅದು ಪೂರ್ತಿ ಮಾಡಿಬಿಡೋಣ. ಓಂ ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.